ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಈ ಮರಾಠರ ಅನೈಕ್ಯತೆಯನ್ನೇ ಬಂಡವಾಳವಾಗಿ ಮಾಡಿಕೊಂಡು, ನೋಡಿ ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಇದನ್ನೇ ಅವನು ಬಂಡವಾಳ ಮಾಡ್ಕೊಳ್ತಾನೆ, ಕ್ಯಾಪಿಟಲ್ ಮಾಡ್ಕೊಳ್ತಾನೆ. ಇವರ ಒಳಜಗಳ ಅನೈಕ್ಯತೆಯನ್ನೇ ಬಂಡವಾಳ ಮಾಡಿಟ್ಕೊಂಡು ಇದರ ಆಧಾರದ ಮೇಲೆ ಮರಾಠರನ್ನು ಬಗ್ಗು ಬಡಿಬೇಕು, ದಮನ ಮಾಡಬೇಕು ಅನ್ನುವ ಒಂದು ನೀತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಬಳಸ್ತಾನೆ. ಅದರ ಪರಿಣಾಮವೇ ಈ ಯುದ್ಧ. ಎರಡನೇ ಆಂಗ್ಲೋ ಮರಾಠ ವಾರ್ ನಡೆಯೋದು ಈ ಬ್ಯಾಕ್ಗ್ರೌಂಡಲ್ಲಿ. ಅದೇ ಈ ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಿದ್ರೆ ಯುದ್ಧ ಯಾಕೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ಆ ಯುದ್ಧದ ವಿವರವನ್ನು ನಾನು ಮುಂದಿನ ಪೇಜಲ್ಲಿ ಬರಿತೀನಿ. ಸೊ ದ ಡೀಟೇಲ್ಸ್ ಆಫ್ ದಿ ವಾರ್, ಎರಡನೇ ಆಂಗ್ಲೋ ಮರಾಠ ಯುದ್ಧ ಏನಿದೆಯಲ್ಲ ಅದರ ಹಿನ್ನೆಲೆ ಏನಾಯಿತು ಅಲ್ಲಿ ಅನ್ನೋದನ್ನು ನೀವು ನೋಡಬೇಕು. ಸೆಕೆಂಡ್ ಆಂಗ್ಲೋ ಮರಾಠ ವಾರ್, ಇವು ಟೋಟಲಿ ಅಲ್ಲಿ ನಡೆದಂಥ ಯುದ್ಧಗಳು 4. ಆದರೆ ನಾವು ಈಗಲ್ಲಿ ಚರ್ಚೆ ಮಾಡ್ತಿರೋದು ಎರಡನೇ ಯುದ್ಧವನ್ನು ಮಾತ್ರ ಚರ್ಚೆ ಮಾಡ್ತಾ ಇದ್ದೀವಿ. ವಿ ಆರ್ ಡಿಸ್ಕಸ್ಸಿಂಗ್ ಓನ್ಲಿ ದ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ 1802 ಇಸ್ವಿ 1802. ಈ ಯುದ್ಧ ನಡೆಯುವುದಕ್ಕೆ ಕಾರಣ ಏನು, ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಏನು ಅಂದರೆ, ಈ ಎರಡನೇ ಬಾಜಿರಾವ್ ಏನು ಮಾಡ್ತಾನೆ, ತನ್ನ ವೈಯಕ್ತಿಕವಾದ ದ್ವೇಷ ಸಾಧನೆಗಾಗಿ ಎರಡನೇ ಬಾಜಿರಾವ್, ತಪ್ಪು ಇವನಿಂದ ಸ್ಟಾರ್ಟ್ ಆಗುತ್ತೆ. ಇವನೇನು ಮಾಡ್ತಾನೆ ಅಂದರೆ, he was responsible for the treacherous killing and assassination ಆಫ್ ವಿಠಲ್ ರಾವ್ ಹೋಲ್ಕರ್. ಅವನನ್ನು ಜನರಲ್ ಆಗಿ ಜನಪ್ರಿಯವಾಗಿ ವಿಠೋಜಿ ಅಂತ ಕರೀತಾ ಇದ್ರು. ವಿಠಲ್ ರಾವ್ ಹೋಲ್ಕರ್ನನ್ನ ಇವನು ಏನು ಮಾಡ್ತಾನೆ, ಕೊಲೆ ಮಾಡಿಸ್ತಾನೆ. ವಿಠಲ್ ರಾವ್ ಹೋಲ್ಕರ್ ಅಂದರೆ ಹೋಲ್ಕರ್ ವಂಶದ ಒಬ್ಬ ವ್ಯಕ್ತಿ. ಹೋಲ್ಕರ್ನ ಒಂದು ಹತ್ಯೆಯಲ್ಲಿ ಇವನು ಮುಖ್ಯ ಪಾತ್ರವನ್ನು ವಹಿಸ್ತಾನೆ. ವಿಠಲ್ ರಾವ್ ಹೋಲ್ಕರ್ನ ಹತ್ಯೆ ಮಾಡಿಸುವಲ್ಲಿ ಎರಡನೇ ಬಾಜಿರಾವ್ ಸಂಚು ಮಾಡಿ ಮುಖ್ಯ ಪಾತ್ರ ವಹಿಸ್ತಾನೆ. ಯಾಕಂದರೆ ಇವನಿಗೆ ದೊಡ್ಡ ಶತ್ರು ಯಾರಾಗಿದ್ರು ಅಂದರೆ ರಘುನಾಥ್ ರಾವ್ ಹೋಲ್ಕರ್ ಅಂತ. ಅವನು ಇವರ ಅಣ್ಣ, ಹಿಸ್ ಬ್ರದರ್ ರಘುನಾಥ್ ರಾವ್ ಹೋಲ್ಕರ್ ಆ್ಯಂಡ್ ಎರಡನೇ ಬಾಜಿರಾವ್ ಅವರು ಬದ್ಧ ವೈರಿಗಳಾಗಿದ್ದರು. ತನ್ನ ವೈರಿಯ ತಮ್ಮನನ್ನು ಮೋಸದಿಂದ ಇವನೇನು ಮಾಡ್ತಾನೆ, ಕೊಲ್ಲಿಸ್ಬಿಡ್ತಾನೆ. ಸಂಚು ಮಾಡಿ ಪಿತೂರಿ ಮಾಡಿ ಕೊಲ್ಲಿಸ್ಬಿಡ್ತಾನೆ. ಸೊ ಈ ವಿಠಲ್ ರಾವನ ಕೊಲೆ ಅಥವಾ ಹತ್ಯೆ ಅಥವಾ ಸಂಚು ಏನಿದೆ ಅದು ಈ ಯುದ್ಧಕ್ಕೆ ಮುಖ್ಯ ಕಾರಣ. ಸಪೋಸ್ ಇವನು ವಿಠಲ್ ರಾವ್ ಹೋಲ್ಕರ್ನ ಹತ್ಯೆ ಮಾಡಿಸದೆ ಹೋಗಿದ್ರೆ ಈ ಯುದ್ಧ ಆಗ್ತಿರ್ಲಿಲ್ಲ. ಅವಾಗ ಇತಿಹಾಸ ಬೇರೆ ಆಗ್ತಿತ್ತು, ಹಿಸ್ಟ್ರಿ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್. ಆದರೆ ಇವನು ತನ್ನ ದುರಾಸೆಗಾಗಿ ಅಥವಾ ಅಧಿಕಾರದ ಲಾಲಸೆ ಅಂತಾದರೂ ಕರೀರಿ, ಸೊ ಅಧಿಕಾರದ ಒಂದು ದುರಾಸೆ ಅಥವಾ ಲಾಲಸೆಯಿಂದಾಗಿ ಈ ಒಂದು ತಪ್ಪನ್ನು ಅವನು ಮಾಡಿಸ್ತಾನೆ, ಅಂದರೆ ಅವನನ್ನು ಕೊಲ್ಲಿಸುವಂಥ ಕೆಲಸವನ್ನು ಮಾಡ್ತಾನೆ. ಅದರ ಪರಿಣಾಮವಾಗಿ ಏನಾಗುತ್ತೆ ಈಗ ಅಂದರೆ, ಹೋಲ್ಕರ್ ಮತ್ತು ಇನ್ನೊಂದು ರಾಜವಂಶ ಈಗಿಲ್ಲಿ ಸೇರಿಕೊಳ್ಳುತ್ತೆ. ಹೋಲ್ಕರ್ ಪ್ಲಸ್ ಸಿಂಧ್ಯಾ ಇಬ್ಬರೂ ಸೇರಿ ಇವನ ಮೇಲೆ ದಾಳಿ ಮಾಡ್ತಾರೆ. ದೇ ಅಟ್ಯಾಕ್ಡ್ ಬಾಜಿರಾವ್. ಇಬ್ಬರೂ ಸೇರಿಕೊಂಡು ಬಾಜಿರಾವನ ಮೇಲೆ, ಎರಡನೇ ಬಾಜಿರಾವನ ಮೇಲೆ ದಾಳಿಯನ್ನು ಮಾಡ್ತಾರೆ. ಏಕೆಂದರೆ ಇವರಿಬ್ಬರು ಅವನಿಗೆ ಶತ್ರುಗಳಾಗಿದ್ದರು. ಸಿಂಧ್ಯಾಗಳು ಮತ್ತು ಹೋಲ್ಕರ್ಗಳು ಶತ್ರುಗಳಾಗಿದ್ದರು. ಸೊ ಹೋಲ್ಕರ್ ಮತ್ತು ಸಿಂಧ್ಯಾ ಇಬ್ಬರೂ ಸೇರಿ ಎರಡನೇ ಬಾಜಿರಾವ್ ರೈಟ್. ಸೊ ಎರಡನೇ ಬಾಜಿರಾವ್ ಮೇಲೆ ಹೋಲ್ಕರ್ ಮತ್ತು ಸಿಂಧ್ಯಾ ಒಂದು ದಾಳಿಯನ್ನು ಮಾಡ್ತಾರೆ. ಈ ದಾಳಿ ನಡೆದಾಗ ಇದರಲ್ಲಿ ಇವನಿಗೆ ಸೋಲಾಗುತ್ತೆ, ಬಾಜಿರಾವನಿಗೆ ಸೋಲು ಉಂಟಾಗುತ್ತೆ. ಇವರ ಒಟ್ಟು ಶಕ್ತಿಯನ್ನು ಎದುರಿಸೋದಕ್ಕೆ ಇವನಿಗಾಗಲ್ಲ. ಹಿ ವಾಸ್ ಡಿಫೀಟೆಡ್. ಆ ಯುದ್ಧ ಭೂಮಿಯಲ್ಲಿ ಸೋಲ್ತಾನೆ. ಸೋತು ಅವರಿಗೆ ಶರಣಾಗತರಾಗಿದ್ದರೆ ಏನು ಸಮಸ್ಯೆ ಇರಲಿಲ್ಲ, ಹಿಸ್ಟ್ರಿ ಮತ್ತೆ ಚೇಂಜ್ ಆಗ್ತಿತ್ತು. ಇವನು ಸೋತ ನಂತರ ಏನು ಮಾಡ್ತಾನೆ, ತಲೆ ಮರೆಸ್ಕೊಂಡು ಓಡಿ ಹೋಗ್ತಾನೆ. ಅವ್ರ ಕೈಯಲ್ಲಿ ಸಿಗಬಾರ್ದು ಅಂತ ಹೇಳಿ ಎಲ್ಲಿಗೆ ಇವನು ಓಡಿ ಹೋದ ಅಂತ ಹೇಳಿದ್ರೆ ಬೇಸಿನ್ ಅನ್ನುವಂಥ ಸ್ಥಳಕ್ಕೆ ಅವನು ಓಡಿ ಹೋಗ್ತಾನೆ. ಈ ಬೇಸಿನ್ ಅನ್ನೋ ಪ್ಲೇಸ್ ಎಲ್ಲಿ ಬರುತ್ತೆ ಅಂದರೆ ನಿಯರ್ ಬಾಂಬೆ ಹತ್ತಿರ ಬರುತ್ತೆ. ನೀವು ಅದನ್ನು ಮ್ಯಾಪಲ್ಲಿ ನೋಡಿರ್ತೀರಿ, ಇಂಡಿಯಾ ಮ್ಯಾಪಲ್ಲಿ. ಬೇಸಿನ್ ಈಸ್ ಎ ಪ್ಲೇಸ್ ನಿಯರ್ ಬಾಂಬೆ. ಸೊ ಆ ಬಾಂಬೆ ಬಳಿ ಇರುವ ಬೇಸಿನ್ ಅನ್ನುವ ಸ್ಥಳಕ್ಕೆ ಎರಡನೇ ಬಾಜಿರಾವ್ ಓಡಿ ಹೋಗ್ತಾನೆ. ಅಂದರೆ ಇವ್ರ ಕೈಯಿಂದ ತಪ್ಪಿಸ್ಕೊಳ್ಳುವುದಕ್ಕೆ, ಸಿಂಧ್ಯಾ ಮತ್ತು ಹೋಲ್ಕರ್ ಅವರ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಲ್ಲಿ ಓಡೋದ್ರೆ ಇಲ್ಲಿ ಯಾರು ಇರ್ತಾರೆ ಅಂದರೆ ಬ್ರಿಟಿಷರು ಇರ್ತಾರೆ.
ನೋಡಿ, ಇದು ಬ್ರಿಟಿಷರು ಇದ್ದಂತಹ ಒಂದು ಅಲ್ಲಿ ಸೇನಾ ನೆಲೆ ಇರ್ತದೆ, ಬ್ರಿಟಿಷರ ಸೈನ್ಯ ಇರ್ತದೆ. ಆ ಬ್ರಿಟಿಷರ ಸೇನಾ ನೆಲೆ ಇರುವಂತಹ ಸ್ಥಳಕ್ಕೆ ಇವನು ಬೇಸೇನಿಗೆ ಓಡಿ ಹೋಗ್ತಾನೆ. ಅಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಇರ್ತಾನೆ, ಅಂದ್ರೆ ಅವನ ನೇತೃತ್ವದ ಪಡೆ ಇರುತ್ತೆ. ಇವನು ಹೋಗಿ ಆ ವೆಲ್ಲೆಸ್ಲಿಯನ್ನ ಕೇಳ್ಕೊಳ್ತಾನೆ, ನನಗೆ ನೀನು ರಕ್ಷಣೆ ಕೊಡಬೇಕು, ನಾನೀಗ ಅಪಾಯದಲ್ಲಿದ್ದೇನೆ, ಹೋಲ್ಕರ್ ಮತ್ತು ಸಿಹಾನನ್ ಮೇಲೆ ದಾಳಿ ಮಾಡ್ತಿದ್ದಾರೆ, ಈಗ ಅವ್ರ ಕೈಯಲ್ಲಿ ಸಿಕ್ಕರೆ ನನ್ನ ಕೊಂದು ಹಾಕ್ಬಿಡ್ತಾರೆ, ನಾನು ಏನಾದರೂ ಮಾಡಿ ಉಳಿಸು ಅಂತ ತನ್ನ ಜೀವ ಉಳಿಸ್ಕೊಳ್ಳುವುದಕ್ಕಾಗಿ ಇವನು ಬೇಸಿನಿಗೆ ಹೋಗಿ ಅಲ್ಲಿ ಸೇರ್ಕೊಳ್ತಾನೆ. ಇದನ್ನೇ ಕಾಯ್ದಿದ್ದಂತಹ ಲಾರ್ಡ್ ವೆಲ್ಲೆಸ್ಲಿ, ಇಲ್ಲಿದ್ದಂತಹ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಅವನ ಮೇಲೆ ಒಂದು ಒಪ್ಪಂದವನ್ನು ಹಾಕ್ತಾನೆ. ಆ ಒಪ್ಪಂದವನ್ನೇ ಮುಂದೆ ನಾವು ಬೇಸಿನ್ ಒಪ್ಪಂದ ಅಂತ ಹೇಳ್ತೇವೆ, ಭಾಳ ಫೇಮಸ್ ಆಗುತ್ತೆ ಮುಂದೆ. ಇಟ್ ಬಿಕೇಮ್ ಎ ಫೇಮಸ್ ಟ್ರೀಟಿ ಆಫ್ ಬೇಸಿನ್ ಟ್ರೀಟಿ ಅಂತಲೇ ಕರಿತೇವೆ, ಅದೇ ಹೆಸರಿಂದ ಕರಿತೀವಿ. ಸೊ ಈಗ ವೆಲ್ಲೆಸ್ಲಿ ಏನು ಮಾಡ್ತಾನೆ ಅಂದರೆ, ಇವನು ತಾನಾಗಿಯೇ ಬಂದು, ಅದೇನೋ ಹೇಳ್ತಾರಲ್ಲ, ತಾನಾಗೆ ಹೋಗಿ ತಾನು ಗುಂಡಿಯಲ್ಲಿ ಬೀಳೋದು ಅಂತ, ಆ ಥರ ಆಗುತ್ತೆ ಇಲ್ಲಿ. ಇವನು ತಾನಾಗೇ ಹೋಗಿ ಬ್ರಿಟಿಷರ ಬಳಿ ಒಂಥರ ಅಧೀನನಾಗಿ ಸರೆಂಡರ್ ಆಗಿ ಸಿಕ್ಕಾಕೊಂಡಿದ್ರಿಂದ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಎರಡನೇ ಬಾಜಿರಾವ್ ಮೇಲೆ ಸಹಾಯಕ ಸೈನಿಕ ಪದ್ಧತಿಯನ್ನು ಇವನ ಮೇಲೆ ಹೇರಲಾಗುತ್ತೆ. ಅವನ ಮೇಲೆ ಫೋರ್ಸ್ಫುಲ್ ಆಗಿ ಹಾಕ್ತಾರೆ, ನಿನಗೆ ರಕ್ಷಣೆ ಬೇಕು ಅಂದರೆ ನೀ ಏನು ಮಾಡಬೇಕು, ಸಹಾಯಕ ಸೈನಿಕ ಪದ್ಧತಿಗೆ ಸೈನ್ ಮಾಡಬೇಕು, ಅದಕ್ಕೆ ಒಪ್ಪಿಗೆ ಕೊಡು. ಇವನು ಮುಂಚೆ ಒಪ್ಪಿರಲ್ಲ, ಎರಡನೇ ಬಾಜಿರಾವ್ ಅದಕ್ಕೆ ಒಪ್ಪಿರಲ್ಲ. ಈಗ ಸಹಾಯಕ ಸೈನಿಕ ಪದ್ಧತಿ, ಅದರ ಬಗ್ಗೆ ನಾನು ನಿನ್ನೆ ಹೇಳಿದೆ, ನಿಮಗೆ ವಿವರಣೆಯನ್ನು ಕೊಟ್ಟೆ. ಸೊ ಆ ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮನ್ನು ಇವನ ಮೇಲೆ ಹೇರಿಕೆ ಮಾಡಿ, ನೀನು ಇದಕ್ಕೆ ಒಪ್ಪುವುದಾದರೆ ನಾನು ನಿನ್ನನ್ನು ರಕ್ಷಿಸ್ತೇನೆ, ಐ ವಿಲ್ ಪ್ರೊಟೆಕ್ಟ್ ಯು ಸಬ್ಜೆಕ್ಟ್ ಟು ಯು ಶುಡ್ ಸೈನ್ ವಾಟ್ ಈಸ್ ಕಾಲ್ಡ್ ಸಬ್ಸಿಡಿಯರಿ ಅಲಯನ್ಸ್. ಸೊ ಈಗ ಅವನು ಪ್ರಾಣಭೀತಿಯಿಂದ ಓಡಿ ಹೋಗಿದ್ದರಿಂದ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕಾಗಿ ಆಯಿತು ಅಂತ ಒಪ್ಪಿದ. ಸೊ ಅವನ ಮೇಲೆ ಸಹಾಯಕ ಸೈನಿಕ ಪದ್ಧತಿ ಹೇರಿದ್ದಾಯಿತು. ಅದಾದಮೇಲೆ ಮುಂದೆ ಕ್ರಿಸ್ತ ಶಕ 1804 1804 ಈ ಬೇಸಿನ್ ಒಪ್ಪಂದ ಅಂತ ಆಗಲೇ ಏನು ಹೇಳಿದೆ, ಇದು ಜಾರಿಗೆ ಬರುತ್ತೆ. ಈ ಬೇಸಿನ್ ಒಪ್ಪಂದ 1804 ಜಾರಿಗೆ ಬರುತ್ತೆ. ಈ ಒಪ್ಪಂದದ ಅಡಿಯಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಏನು ಹೇಳ್ತಾನೆ ಅಂದರೆ, ನಂಬರ್ 1, ಇನ್ನು ಮುಂದೆ ಪುಣೆ ಬಿಕಮ್ಸ್ ದ ಡಿಫೆನ್ಸ್ ಬೇಸ್ ಆಫ್ ದಿ ಬ್ರಿಟಿಷರ್ಸ್. ಅಲ್ಲಿವರೆಗೆ ಅವರ ಸೇನೆ ಪೂನಾದಲ್ಲಿ ಇರಲಿಲ್ಲ, ಬಾಂಬೆಯಲ್ಲಿತ್ತು. ಪುಣೆಯಲ್ಲಿ ಬ್ರಿಟಿಷ್ ಸೇನೆ ಇರಲಿಲ್ಲ. ಆದರೆ ಈ ಒಪ್ಪಂದದ ಅಡಿಯಲ್ಲಿ ಪೂನಾ ಬಿಕಮ್ಸ್ ದ ಡಿಫೆನ್ಸ್ ಬೇಸ್, ಆರ್ಮಿ ಬೇಸ್ ಆಫ್ ದಿ ಬ್ರಿಟಿಷರ್ಸ್. ಸೊ ಬ್ರಿಟಿಷರು ಇನ್ನು ಮೇಲೆ ತಮ್ಮ ಸೇನಾ ಪಡೆಗಳನ್ನು ಪೂನಾದಲ್ಲಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಒಂದು ರಕ್ಷಣಾ ನೆಲೆಯನ್ನು, ಡಿಫೆನ್ಸ್ ಬೇಸ್ ಅಂದರೆ ರಕ್ಷಣಾ ನೆಲೆಯನ್ನು ಪುಣೆಯಲ್ಲಿ ಶಾಶ್ವತವಾಗಿ ಸ್ಥಾಪನೆ ಮಾಡ್ತಾರೆ, ಪರ್ಮನೆಂಟ್ ಆಗಿ. ಇನ್ಮೇಲೆ ಬ್ರಿಟಿಷ್ ಸೇನೆ ಎಲ್ಲಿದೆ ಅಂತ ಹೇಳಿದರೆ ನಾವು ಪೂನಾದಲ್ಲಿ ಅಂತ ಹೇಳ್ತೀವಿ, ಶಾಶ್ವತವಾಗಿ ಅಲ್ಲಿ ಮಾಡ್ತಾನೆ. ಅದು ಮುಂದೆ ಮರಾಠರಿಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಮುಂದಿನ ವರ್ಷಗಳಲ್ಲಿ. ಎರಡನೇದು, ಈ ಎರಡನೇ ಬಾಜಿರಾವನನ್ನು ಅಧಿಕಾರದಿಂದ ತೆಗೆದುಹಾಕಿ, ಅವನನ್ನು ಅಧಿಕಾರದಿಂದ ಹಿಂದೆ ಸರಿಸಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ಅಲ್ಲಿ ಹೇರಲಾಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಥವಾ ಆಳ್ವಿಕೆಯನ್ನು ಈ ಮರಾಠವಾಡ ರೀಜನ್ನಲ್ಲಿ ಆಳ್ವಿಕೆಯ ಆರಂಭ ಆಗುತ್ತೆ. ಅವರೇ ನೇರವಾಗಿ ಆಡಳಿತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಪೇಶ್ವೆಗೆ ಏನು ಮಾಡ್ತಾರೆ, ಪೆನ್ಷನ್ ಕೊಡ್ತಾರೆ. ಇನ್ಮೇಲೆ ನೀನು ಆಡಳಿತ ಮಾಡಬೇಡ, ನಿನಗೆ ಪಿಂಚಣಿಯನ್ನು ಕೊಡ್ತೀವಿ, ಪೆನ್ಷನ್ ತಗೊಂಡು ನೀನು ನೆಮ್ಮದಿಯಿಂದ ಇದ್ಬಿಡು ಅಂತ ಅವನನ್ನು ಅಧಿಕಾರದಿಂದ ಹೊರಗೆ ಹಾಕ್ತಾರೆ. ಪೇಶ್ವಾ ಬಿಕೇಮ್ ಪೆನ್ಷನರ್ ಅಂತ ಹೇಳ್ತೀವಿ ನಾವು, ಆ ವರ್ಡ್ ನೆನ್ಪಿಟ್ಕೊಳ್ಳಿ ಇಂಗ್ಲೀಷಲ್ಲಿ. ಪೇಶ್ವೆ ಅಂದರೆ ಆಡಳಿತ ಮಾಡೋನು, ಆಡಳಿತ ಮಾಡುವವನು ಪಿಂಚಣಿದಾರ ಆಗ್ತಾನೆ. ಅವನಿಗೆ ಎಷ್ಟು ಅಮೌಂಟ್ ಫಿಕ್ಸ್ ಮಾಡ್ತಾರೆ ಅಂದರೆ, ಆಗಿನ ಕಾಲದಲ್ಲಿ 19 lakhs 19 ಲಕ್ಷ ರೂಪಾಯಿ ಪೆನ್ಷನ್ ಪರ್ ಆ್ಯನಮ್, ವಾರ್ಷಿಕವಾಗಿ, ವರ್ಷಕ್ಕೆ ಆ್ಯನ್ಯುವಲಿ ಅಂತ ಹೇಳ್ತೀವಿ. ಸೊ ವರ್ಷಕ್ಕೆ 19 ಲಕ್ಷ ರೂಪಾಯಿಗಳ ಪಿಂಚಣಿಯನ್ನು ಕೊಟ್ಟು, ಯಾರಿಗೆ, ಎರಡನೇ
ಬಾಜಿರಾವ್ನಿಗೆ ಇನ್ಮೇಲೆ ನಿನಗೆ ಯಾವ ಅಧಿಕಾರ ಇಲ್ಲ, ಆಡಳಿತ ಎಲ್ಲ ನಾವು ಮಾಡ್ತೀವಿ, ನೀನು ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆ ಥರ ಇರಬೇಕು. ಯಾಕಂದ್ರೆ ಅವನ ಮೇಲೆ ಸಹಾಯಕ ಸೈನಿಕ ಪದ್ಧತಿ ಹಾಕ್ಬಿಟ್ಟು ಅವನನ್ನು ಅಧಿಕಾರದಿಂದ ಸಂಪೂರ್ಣವಾಗಿ ತೆಗೆದು ಹಾಕ್ಬಿಡ್ತಾರೆ. ಹಿ ವಾಸ್ ಆಫ್ ದಿ ಪವರ್ ಅಂತ ಹೇಳ್ತೀವಿ. ಅಧಿಕಾರದ ಗದ್ದುಗೆಯಿಂದ ಪೇಶ್ವೆನನ್ನು ಕೆಳಗಿಳಿಸ್ತಾರೆ. ಸೊ ಇದನ್ನು ಇತಿಹಾಸಕಾರರು ಏನಂತ ಹೇಳ್ತಾರೆ ಅಂದರೆ, ಬೇಸಿನ್ ಒಪ್ಪಂದ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಬಲವಾಗಿ ಬೇರೂರುವುದಕ್ಕೆ ಇದು ಒಂದು ಹೆಬ್ಬಾಗಿಲಾಯಿತು. ಅದನ್ನು ಹೆಬ್ಬಾಗಿಲು ಅಂತ ಹೇಳ್ತೀವಿ. ಬೇಸಿನ್ ಒಪ್ಪಂದ ಅಂದರೆ ಇಟ್ ಈಸ್ ದ ಮೇನ್ ಎಂಟ್ರಿ ಪಾಯಿಂಟ್ ಫಾರ್ ದ ಬ್ರಿಟಿಷರ್ಸ್ ಇನ್ ಟು ದ ಡೆಕ್ಕನ್. ಅವಾಗ ದಕ್ಷಿಣ ಭಾರತವನ್ನು ಡೆಕ್ಕನ್ ಅಂತ ಕರೀತಿದ್ರು. ಈ ಶಬ್ದ ನೀವು ಎಲ್ಲ ಓದಿರ್ತೀರಿ ಹೈಸ್ಕೂಲ್ಗಳಲ್ಲಿ. ಡೆಕ್ಕನ್ ಅಂದರೆ ದಕ್ಕನ್ ಪ್ರಸ್ಥಭೂಮಿ ಅಂತ ನಾವು ಕನ್ನಡದಲ್ಲೂ ಹೇಳ್ತೀವಿ. ಈ ದಕ್ಕನ್ ಪ್ರಸ್ಥಭೂಮಿ ಏನಿದೆ, ಇದು ಪೂರ್ತಿಯಾಗಿ ಬ್ರಿಟಿಷರ ವಶವಾಗುವುದಕ್ಕೆ ಇದು ನಾಂದಿ ಆಯಿತು ಅಂತ ಹೇಳ್ತೀವಿ. ದಕ್ಕನ್ ಪ್ರಸ್ಥಭೂಮಿ ಬ್ರಿಟಿಷರ ಒಂದು ನಿಯಂತ್ರಣಕ್ಕೆ ಹೋಗಲಿಕ್ಕೆ ಈ ಒಪ್ಪಂದ ಕಾರಣವಾಗುತ್ತೆ. ಅಲ್ಲಿಂದ ಮುಂದೆ ಮರಾಠರು ವೀಕ್ ಆಗ್ತಾ ಹೋಗ್ತಾರೆ. ಯಾಕಂದ್ರೆ ಇವನೇ ಬಲಶಾಲಿಯಾದ ಅರಸನಾಗಿದ್ದ, ಎರಡನೇ ಬಾಜಿರಾವ್. ಅವನನ್ನು ತುಳಿದು ಹಾಕಿದ ಮೇಲೆ, ಅಧಿಕಾರದಿಂದ ತೆಗೆದು ಹಾಕಿದ ಮೇಲೆ, ಇನ್ನು ಉಳಿದಂಥ ರಾಜವಂಶಗಳನ್ನು ಅವರು ಒಂದೊಂದಾಗಿ ಏನು ಮಾಡ್ತಾರೆ, ಎಲಿಮಿನೇಟ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಮುಂದಿನ 2 ಯುದ್ಧಗಳಲ್ಲಿ ನಾವು ಇತಿಹಾಸದಲ್ಲಿ ಓದ್ತೀವಿ. ಅಂದರೆ 3 ಮತ್ತು 4ನೇ ಯುದ್ಧಗಳು. ನಾವೀಗ ಚರ್ಚೆ ಮಾಡ್ತಿರೋದು ಸೆಕೆಂಡ್ ವಾರ್ ಅಷ್ಟೇ, 2ನೇದು ಮಾತ್ರ. ಬಟ್ ಮುಂದೆ ಇನ್ನೂ 2 ಯುದ್ಧಗಳಾಗ್ತವೆ, 3rd and 4th ಅಂತ ಹೇಳ್ತೀವಿ. 3 ಮತ್ತು 4ನೇ ಆಂಗ್ಲೋ ಮರಾಠ ವಾರದಲ್ಲಿ ಹೋಳ್ಕರ್ ಅವರನ್ನೂ ಸೋಲಿಸ್ತಾರೆ, ಸಿಂಧ್ಯಾ ಅವರನ್ನೂ ಸೋಲಿಸ್ಬಿಟ್ಟು ಎಲ್ಲ ಮರಾಠ ವಂಶಗಳನ್ನು ಸೋಲಿಸಿ ಆ 4ನೇ ಯುದ್ಧ ಮುಗಿಯೋಷ್ಟೊತ್ತಿಗೆ ಎಲ್ಲ ಮರಾಠರು ಬ್ರಿಟಿಷರಿಗೆ ಸರೆಂಡರ್ ಆಗಿರ್ತಾರೆ, ಅಧೀನವಾಗಿರ್ತಾರೆ. ಬಟ್ ಅದಕ್ಕೆ ಮುನ್ನುಡಿಯನ್ನು ಸ್ಟಾರ್ಟಿಂಗ್ ಮಾಡಿದ್ಯಾರು ಅಂದರೆ ಈ 2ನೇ ಬಾಜಿರಾವ್. ಯಾರನ್ನು ನಾವು ಬಹಳ ದೊಡ್ಡ ಚಕ್ರವರ್ತಿ ಅರಸ ಅಂತ ಹೇಳ್ತಿದ್ವೋ, ಅವನು ತಾನು ಮಾಡಿದ ತಪ್ಪಿನಿಂದಾಗಿ, ಅವನು ಮಾಡಿದ ತಪ್ಪೇನು ಅಂತ ಆರಂಭದಲ್ಲಿ ಹೇಳಿದೆ, ವಿಠಲ್ ರಾವ್ ಹೋಳ್ಕರ್ನನ್ನು ಕೊಲೆ ಮಾಡಿಸಿದ್ದು ಈ ಯುದ್ಧಕ್ಕೆ ಕಾರಣ ಆಯಿತು. ಅವನು ತನ್ನ ಒಂದು ಸ್ವಾರ್ಥಕ್ಕಾಗಿ ಕೊಲೆ ಮಾಡಿಸಿ ತನ್ನ ಅಧಿಕಾರವನ್ನೇ ಕಳೆದುಕೊಂಡು ಕೊನೆಗೆ ಪೆನ್ಷನ್ ತೆಗೆದುಕೊಳ್ಳುವಂತಹ ಒಂದು ದುಸ್ಥಿತಿ ಅವನಿಗೆ ಬಂದು ಬದುಕುತ್ತೆ. ಸೊ ಹೀಗಾಗಿ ವೆಲ್ಲೆಸ್ಲಿಯ ಒಂದು ಸಾಧನೆ ಏನು ಅಂತ ಕೇಳಿದರೆ, ಈ 2ನೇ ಬಾಜಿರಾವ್ನನ್ನ ಅಧಿಕಾರದಿಂದ ತೆಗೆಸಿ ಆ ಇಡೀ ಮರಾಠರ ಶಕ್ತಿಯನ್ನು ಅಡಗಿಸಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಬ್ರಿಟಿಷರು ತಮ್ಮ ಅಧಿಕಾರವನ್ನು ಸ್ಥಾಪಿಸುವ ಕೆಲಸವನ್ನು ಅವನು ಮಾಡಿದ್ದಕ್ಕೆ ನಾವು ವೆಲ್ಲೆಸ್ಲಿಗೆ ಏನಂತ ಹೇಳ್ತೀವಿ, ಮಿಲಿಟರಿ ಆಧಾರ ಸ್ತಂಭ. ನಾ ಚರ್ಚೆ ಆರಂಭದಲ್ಲಿ ಹೇಳಿದ್ದೆ, ಮಿಲಿಟರಿ ಪಿಲ್ಲರ್. ವೆಲ್ಲೆಸ್ಲಿ ಅಂದರೆ ನೀವೇನು ನೆನ್ಪಿಟ್ಕೋಬೇಕು, ಸೈನಿಕ ಸ್ತಂಭವಾಗಿ ಬ್ರಿಟಿಷರಿಗೆ ಎಲ್ಲ ಒಂದು ಅಧಿಕಾರ ಬರುವಂತೆ ಅವನು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಮಾಡ್ತಾನೆ. ಜೊತೆಗೆ ಮರಾಠರು ತಮ್ಮಲ್ಲೇ ಒಗ್ಗಟ್ಟಿ ಇಲ್ಲದೆ ಇರುವುದು ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ. ಸಪೋಸ್ ನಾನು ಈಗಲೂ ಆ ಮಾತು ಹೇಳ್ತೀನಿ, ಸಿಂಧ್ಯಾಗಳು, ಹೋಳ್ಕರ್ ಮತ್ತು ಪೇಶ್ವಾ ಈ 3 ಜನ ಒಗ್ಗಟ್ಟಾಗಿದ್ರೆ ನಾವು ಸುಲಭವಾಗಿ ಬ್ರಿಟಿಷರನ್ನು ಸೋಲಿಸಬಹುದಾಗಿತ್ತು. ಆ ಶಕ್ತಿ ಅವರಲ್ಲಿ ಇತ್ತು. ಅದರ ಒಗ್ಗಟ್ಟು ಇಲ್ಲದೆ ಇದ್ದಿದ್ದರಿಂದ ಅವರು ಒಬ್ಬೊಬ್ಬರಾಗಿ ಬ್ರಿಟಿಷರ ಒಂದು ಅಧೀನಕ್ಕೆ ಒಳಪಡ್ತಾರೆ. ಸೊ ಈ ಘಟನೆ ಆದಮೇಲೆ ಮುಂದೆ 1805ರಲ್ಲಿ ಅವನ ಅಧಿಕಾರಾವಧಿ ಮುಗಿಯುತ್ತೆ. ಸೊ ವೆಲ್ಲೆಸ್ಲಿ ವೆಂಟ್ ಟು ಇಂಗ್ಲೆಂಡ್. ಅವನ ಅವಧಿಯಲ್ಲಿ ಮುಗಿಯುತ್ತೆ. ಅವನು ಮುಂದೆ ಲಂಡನ್ನಿಗೆ ವಾಪಸ್ಸು ಹೊರಟು ಹೋಗ್ತಾನೆ. ಸೊ ಅವನು ಹೋದ್ಮೇಲೆ ಮತ್ತೆ ಅನೇಕ ಜನ ಬರ್ತಾರೆ, ಒಂದು 3 ಜನ ಗವರ್ನರ್ ಜನರಲ್ಗಳು ಬರ್ತಾರೆ. ವೆಲ್ಲೆಸ್ಲಿ ಹೋದ್ಮೇಲೆ 1805 ಅವನು ಲಂಡನ್ಗೆ ವಾಪಸ್ ಹೋಗ್ತಾನೆ. ಸೊ ಅವನು ವಾಪಸ್ ಹೋದ್ಮೇಲೆ
ಇನ್ನೂ 3 ಜನ ಗವರ್ನರ್ ಜನರಲ್ಗಳು ಭಾರತಕ್ಕೆ ಬಂದು ಹೋಗ್ತಾರೆ. ಬಟ್ ನಾವು ಅವ್ರ ಬಗ್ಗೆ ಈಗ ಇಲ್ಲಿ ಚರ್ಚೆ ಮಾಡಲ್ಲ ಮತ್ತು ಅದರ ಅವಶ್ಯಕತೆಯೂ ನಮಗೆ ಇಲ್ಲಿ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಅತಿ ಮುಖ್ಯವಾದ ವ್ಯಕ್ತಿಯ ಬಗ್ಗೆ ನಾವೀಗ ಚರ್ಚೆಗೆ ಹೋಗ್ತೀವಿ. ಅದು ನಿಮ್ಮ ಮುಂದಿನ ಸ್ಲೈಡಲ್ಲಿ ಬರುತ್ತೆ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಬರುತ್ತೆ. ಓಕೆ, ಇದು ಈ ಪಾಯಿಂಟ್ ಆಯಿತು. ಟ್ರೀಟಿ ಆಫ್ ಬೇಸಿನ್ ಬಗ್ಗೆ ಹೇಳಿದೆ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗಿ. ಓಕೆ, ಸೊ ಈಗ ನಾವು ಮುಂದಿನ ಗವರ್ನರ್ ಜನರಲ್ ಬಗ್ಗೆ ಚರ್ಚೆಯನ್ನು ಆರಂಭಿಸ್ತಿದ್ದೇವೆ. ಮುಖ್ಯಾಂಶಗಳು ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಮುಂದಿನ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬರ್ತಾನೆ. 1828ರಿಂದ 1835 ಅವನ ಕಾಲಾವಧಿ. ಅವನ ಕಾಲದ ಮುಖ್ಯ ಘಟನೆಗಳು ಇಲ್ಲಿವೆ, ಆಮೇಲೆ ನಾನು ಅದಕ್ಕೆ ವಿವರಣೆ ಕೊಡ್ತೇನೆ. 1, ಸಾಮಾಜಿಕ ಸುಧಾರಣೆಗಳು, ಫಾದರ್ ಆಫ್ ಸೋಷಿಯಲ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. 2ನೇದು ಇಂಟ್ರೊಡಕ್ಷನ್ ಆಫ್ ಇಂಗ್ಲಿಷ್, ಭಾರತದಲ್ಲಿ ಇಂಗ್ಲಿಷನ್ನು ಜಾರಿಗೆ ತಂದವನು, ಪರಿಚಯಿಸಿದವನು ಯಾರು ಅಂದರೆ ಲಾರ್ಡ್ ಬೆಂಟಿಂಕ್ ಅಂತ ಹೇಳ್ತೀವಿ. 3ನೇದು ಅವನ ಕಾಲದಲ್ಲಿ ಒಂದು ಕಾಯ್ದೆ ಬರುತ್ತೆ, ಅದನ್ನು ಚಾರ್ಟರ್ ಆ್ಯಕ್ಟ್ ಅಂತ ಹೇಳ್ತೀವಿ. 1833ರ ಚಾರ್ಟರ್ ಕಾಯ್ದೆ. ಅದರ ಮುಖ್ಯಾಂಶ ಏನು ಅಂತ ಆಮೇಲೆ ನೋಡುವ. ದೆನ್ ನಂಬರ್ 4, ಅನೆಕ್ಸೇಷನ್ ಆಫ್ ಮೈಸೂರು. ನೀವು ಬೇರೆ ಯಾರನ್ನ ಮರೆತರೂ ಕೂಡ ಕನ್ನಡಿಗರು ಯಾರನ್ನು ಮರಿಬಾರ್ದು ಅಂದರೆ ಬೆಂಟಿಂಕನ್ನು ಮರಿಬಾರ್ದು. ಯಾಕೆಂದರೆ ಮೈಸೂರನ್ನು ಬ್ರಿಟಿಷರು ನೇರವಾಗಿ ತಮ್ಮ ಆಡಳಿತಕ್ಕೆ ತೆಗೆದುಕೊಂಡಿದ್ದು ಇವನ ಕಾಲದಲ್ಲಿ. 1831 ಮೈಸೂರು ಬ್ರಿಟಿಷರ ವಶವಾಗುತ್ತೆ. ಅದು ಯಾಕೆ ಅಂತ ಆಮೇಲೆ ನೋಡುವ. ದೆನ್ ಲಾಸ್ಟ್ ಥಿಂಗ್ ಅವನ ಕಾಲದಲ್ಲಿ ಆಗಿದ್ದು ಸಪ್ರೆಷನ್ ಆಫ್ ಥಗ್ಸ್ ಅನ್ನುವಂತಹ ಒಂದು ಬುಡಕಟ್ಟು ಜನಾಂಗ, ಗಿರಿ ಜನಾಂಗದವರು ಒಂದು ಬಂಡಾಯವನ್ನು, ಗಲಾಟೆಯನ್ನು ಮಾಡ್ತಾರೆ. ಆ ಒಂದು ಬಂಡಾಯವನ್ನು ತಗ್ಗಿಸಿ ಅವರ ದಮನ ಮಾಡಿ ಜನರಿಗೆ ಅವರಿಂದ ರಕ್ಷಣೆ ಸಿಗುವಂತಹ ರೀತಿಯಲ್ಲಿ ಒಂದು ಒಳ್ಳೆಯ ಕ್ರಮವನ್ನು ಅವನು ತೆಗೆದುಕೊಳ್ತಾನೆ. ಥಗ್ಗರ ದಮನ ಅಂತ ಹೇಳ್ತೀವಿ. ಸಪ್ರೆಷನ್ ಅಂದರೆ ನಿಯಂತ್ರಣ ಮಾಡೋದು. ಆ ಥಗ್ಗರ ನಿಯಂತ್ರಣವನ್ನು ಮಾಡಿದವರು ಯಾರು ಅಂದರೆ ನಾವು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಹೇಳ್ತೀವಿ. ಸೊ ಇವನ ಕಾಲದ 5 ಪ್ರಮುಖವಾದ ಸಂಗತಿಗಳು. ಮತ್ತು ಇವನನ್ನ ನಾವು ಆರಂಭದಲ್ಲೇ ಅವನ ಬಗ್ಗೆ ಏನು ಹೇಳಬೇಕು ಅಂದರೆ ಹಿ ಈಸ್ ಕಾಲ್ಡ್ ದ ಕಲ್ಚರಲ್ ಪಿಲ್ಲರ್. ನಾನು ಕಾರ್ನ್ವಾಲಿಸ್ ಬಂದಾಗ ನಿಮ್ಗೇನು ಹೇಳಿದೆ, ಇಕನಾಮಿಕ್ ಪಿಲ್ಲರ್ ಅಂತ ಹೇಳಿದೆ, ಆರ್ಥಿಕ ಸ್ತಂಭ ಅಂತ. ವೆಲ್ಲೆಸ್ಲಿ ಬಂದಾಗ ಮಿಲಿಟರಿ ಪಿಲ್ಲರ್, ಸೈನಿಕ ಸ್ತಂಭ ಅಂತ ಹೇಳಿದೆ. ಈಗ ಇವನು ಸೀರಿಯಲ್ ನಂಬರ್ 3 ವಿಲಿಯಂ ಬೆಂಟಿಂಗ್, ಇವನನ್ನು ನಾವು ಕಲ್ಚರಲ್ ಪಿಲ್ಲರ್ ಅಂತ. ಇವನ ಕಾಲದಲ್ಲೇ ನಮ್ಮ ದೇಶದ ಸಂಸ್ಕೃತಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದರೆ ಅಪ್ಪ ಅಮ್ಮ ಹೋದರು, ಡ್ಯಾಡಿ ಮಮ್ಮಿ ಬಂದರು ಅಂತ ಹೇಳ್ತೀವಿ. ಅಂದರೆ ಇಂಗ್ಲೀಷ್ ಭಾಷೆಯ
ಪ್ರಭಾವ ನಮ್ಮ ಮೇಲಾಗಿ ಅಪ್ಪ ಅಮ್ಮ ಹೋದ್ರು, ಡ್ಯಾಡಿ ಮಮ್ಮಿ ಬಂದರು ಅಂತ ಹೇಳ್ತೀವಿ. ಅದು ಇವನ ಕಾಲದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಒಂದೊಂದೇ ಪಾಯಿಂಟ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೋಷಿಯಲ್ ರಿಫಾರ್ಮ್ಸ್. ಸೊ ಸಾಮಾಜಿಕ ಸುಧಾರಣೆಗಳ ಹರಿಕಾರ ಅಂತ ಹೇಳ್ತೀವಿ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಹೇಳಿದ ತಕ್ಷಣ ನಿಮಗೆ ನೆನಪಿಗೆ ಬರಬೇಕಾದಂಥ ಸಂಗತಿ ಸಾಮಾಜಿಕ ಸುಧಾರಣೆಗಳ ಹರಿಕಾರ. ಸೊ ಸಾಕಷ್ಟು ಸಾಮಾಜಿಕ ಬದಲಾವಣೆಗಳು ಇವನ ಕಾಲದಲ್ಲಿ ಆಗುತ್ತೆ. ಫಾದರ್ ಆಫ್ ಸೋಷಿಯಲ್ ರಿಫಾರ್ಮ್ಸ್ ಅಂತ ಹೇಳಿ. ಸೊ ಇಲ್ಲಿ ಪೂರ್ವಭಾವಿಯಾಗಿ ಇಂಟ್ರಡಕ್ಷನ್ ಆಗಿ ಏನು ತಿಳ್ಕೊಳ್ಬೇಕು ಅಂದರೆ, ಇವನು ಭಾರತಕ್ಕೆ ಬಂದಾಗ ನಮ್ಮ ಭಾರತದ ಸಮಾಜ ಏನಿದೆ ಸಾಕಷ್ಟು ಮೂಢನಂಬಿಕೆಗಳಲ್ಲಿ, ಕಂದಾಚರಣೆಗಳಲ್ಲಿ, ಮೌಢ್ಯತೆಗಳಲ್ಲಿ ನಾವು ತೊಡಗಿದ್ವಿ. ಅಂದರೆ ಸೋಷಿಯಲ್ ಈವಿಲ್ಸ್ ಅಂತ ಹೇಳ್ತೀವಿ, ಸೂಪರ್ಸ್ಟಿಷನ್, ಸೋಷಿಯಲ್ ಈವಿಲ್ಸ್ ಅಂತ ಹೇಳ್ತೀವಿ. ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಇದ್ದಂತಹ ಒಂದು ಅನಿಷ್ಟ ಪದ್ಧತಿಗಳು ಅಂತ ಹೇಳಿದ್ರೆ, ಒಂದು ಸತಿ ಪದ್ಧತಿ. ಸತಿ ಪದ್ಧತಿ ಅನ್ನುವಂತಹ ಒಂದು ಕೆಟ್ಟ ಪದ್ಧತಿ ನಮ್ಮಲ್ಲಿ ಆಚರಣೆಯಲ್ಲಿತ್ತು. ವಿಧವಾ ಪದ್ಧತಿ ಅಂತಿತ್ತು. ವಿಧವೆಯರಿಗೆ ಇನ್ನೊಂದು ಮದುವೆ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಅದನ್ನು ವಿಧವಾ ಪದ್ಧತಿ ಅಂತ ಕರಿತೀವಿ. ಆನಂತರ ನಮ್ಮಲ್ಲಿ ನರಬಲಿ, ಪ್ರಾಣಿ ಬಲಿಯನ್ನ ಕೊಡ್ತಾ ಇದ್ರು. ನರಬಲಿ ಮತ್ತು ಪ್ರಾಣಿ ಬಲಿಯನ್ನ ಕೊಡ್ತಾ ಇದ್ವಿ. ಆನಂತರ ಬಾಲ್ಯ ವಿವಾಹ ಇತ್ತು, ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ ಇತ್ತು. ಆಮೇಲೆ ಮಾಟ ಮಂತ್ರಗಳು ನಮ್ಮ ದೇಶದಲ್ಲಿ ಸಾಕಷ್ಟಿತ್ತು. ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಿ. ಮಾಟ ಮಂತ್ರ ಆಚರಣೆಗಳು ನಮ್ಮಲ್ಲಿ ಬಹಳಷ್ಟಿತ್ತು. ಸೊ ಇವೆಲ್ಲ ನಮ್ಮ ಸಮಾಜದಲ್ಲಿ ಇದ್ದಂತಹ ಸಾಮಾಜಿಕ ಅನಿಷ್ಟಗಳು, ಸೋಷಿಯಲ್ ಇವಿಲ್ಸ್ ಅಂತ ನಾವು ಕರಿತೀವಿ. ಸಾಮಾಜಿಕ ಅನಿಷ್ಟಗಳು, ಸೋಷಿಯಲ್ ಈವಿಲ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ನಮ್ಮ ಸಮಾಜ ಆರೋಗ್ಯಕರವಾಗಿ ಇರಲಿಲ್ಲ. ಈಗ ನೋಡಿ, ನಮ್ಮ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಬಂದರೆ ನೀವೇನು ಮಾಡ್ತೀರಿ? ಡಾಕ್ಟರ್ ಹತ್ರ ಹೋಗ್ತೀರಿ. ಹೋಗಿ ಅವರು ಔಷಧಿನೋ, ಟ್ಯಾಬ್ಲೆಟು, ಇಂಜೆಕ್ಷನ್ ಏನೋ ಕೊಡ್ತಾರೆ, ತಗೊಂಡು ಆರಾಮಾಗ್ತೀರಿ. ಇದು ನಮಗೆ ಕಾಯಿಲೆ ಬಂದರೆ. ಸಮಾಜಕ್ಕೆ ಕಾಯಿಲೆ ಬಂದರೆ ಏನು ಮಾಡಬೇಕು? ಸೊಸೈಟಿಗೂ ಒಮ್ಮೊಮ್ಮೆ ರೋಗ ಹಿಡ್ಕೊಳ್ಳುತ್ತೆ. ಆ ಸಮಾಜಕ್ಕೆ ಕಾಯಿಲೆ ಬಂದಾಗ ನಮಗೆ ಯಾರು ಬೇಕು? ಸಮಾಜ ಸುಧಾರಕರು ಬೇಕು. ಅವರೇ ಸಮಾಜದ ಡಾಕ್ಟರ್ ಇದ್ದಂಗೆ. ಸಮಾಜ ಸುಧಾರಕರನ್ನು ನಾವೇನಂತ ಕರಿತೀವಿ? ಡಾಕ್ಟರ್ಸ್ ಆಫ್ ದ ಸೊಸೈಟಿ. ನಮಗೆ ಹೆಂಗೆ MBBS ಡಾಕ್ಟರ್ ಇರ್ತಾರೆ, ಸಮಾಜಕ್ಕೆ ಅನಿಷ್ಟಗಳು ಬಂದಾಗ ಅದನ್ನು ನಿವಾರಣೆ ಮಾಡಲಿಕ್ಕೆ ಸಾಮಾಜಿಕ ವೈದ್ಯರು ಇರ್ತಾರೆ. ಅವರನ್ನು ಸೋಷಿಯಲ್ ರಿಫಾರ್ಮರ್ಸ್ ಅಂತ ಹೇಳ್ತೀವಿ. ಆ ಸಾಲಿನಲ್ಲಿ ವಿಲಿಯಂ ಬೆಂಟಿಂಗ್ ಬರ್ತಾನೆ. ಸೊ ಅವ್ನು ನಮ್ಮ ಸಮಾಜಕ್ಕೆ ಬಂದು ನೋಡಿ, ಏನಿಂಥ ಎಲ್ಲ ಪದ್ಧತಿಗಳು ಭಾರತೀಯರು ಅನುಸರಿಸ್ತಾ ಇದ್ದಾರೆ, ಇವು ಸರಿಯಲ್ಲ, ಇವೆಲ್ಲ ಅನಾಗರಿಕ ಪದ್ಧತಿಗಳು, ಅನ್ಸಿವಿಲೈಸ್ಡ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಈ ಅನಾಗರಿಕ ಆಚರಣೆಗಳು ಮತ್ತು ಕೆಲವೆಲ್ಲ ಅಮಾನವೀಯವಾದ ಆಚರಣೆಗಳು ನಮ್ಮಲ್ಲಿತ್ತು. ಅದನ್ನು ನೋಡಿ ಇದು ಸರಿಯಲ್ಲ, ಇದನ್ನೆಲ್ಲ ನಾವು ರದ್ದು ಮಾಡಬೇಕು, ಎಲ್ಲ ಆಚರಣೆಗಳನ್ನ ರದ್ದು ಮಾಡಬೇಕು ಅನ್ನೋ ವಿಚಾರ ಅವನ ತಲೆಯಲ್ಲಿ ಬಂತು. ಅದರಲ್ಲೂ ಮುಖ್ಯವಾಗಿ ಅವನಿಗೆ ತುಂಬ ಕೆಟ್ಟದಾಗಿ ಕಂಡಿದ್ದು ಅಂದರೆ ಈ ಪದ್ಧತಿ, ಸತಿ ಪದ್ಧತಿ, ಸತಿ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಸತಿ ಪದ್ಧತಿಯಲ್ಲಿ ಏನಾಗ್ತಿತ್ತು ಅಂದ್ರೆ, ಒಬ್ಬ ಹಿಂದೂ ಮಹಿಳೆ ತನ್ನ ಗಂಡ ಸತ್ತ ಮೇಲೆ ಅದೇ ಬೆಂಕಿಯಲ್ಲಿ ಹಾರಿ ಅವಳು ಪ್ರಾಣ ಕಳ್ಕೊಳ್ಬೇಕಾಗ್ತಿತ್ತು.
ಅವಳಿಗೆ ಕಾಲಾವಕಾಶ ಕೊಡ್ತಿರ್ಲಿಲ್ಲ. ಆ ಪತಿಯ ಚಿತ ಬೆಂಕಿ ಇನ್ನೂ ಉರಿತಾ ಇರಬೇಕಾದಾಗಲೇ ಅವಳು ಅದರಲ್ಲಿ ಹಾರಿಕೊಂಡು ತನ್ನ ಪ್ರಾಣ ಬಲಿದಾನವನ್ನು ಮಾಡಿಕೊಳ್ಬೇಕು. ಅವಳಿಗೆ ಮಹಾಸತಿ ಅಂತ ಹೇಳಿ ಇವರು ಏನೋ ಒಂದು ಬಿರುದು ಕೊಟ್ಟು ಅವಳಿಗೆ ಗೌರವವನ್ನ ಮಾಡ್ತಿದ್ರು ಅವಳು ಸತ್ತ ಮೇಲೆ. ಆದ್ರೆ ನೀವು ಒಂದು ಕ್ಷಣ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿಯನ್ನ, ಅದು ಯಾರೇ ಇರಲಿ, ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರೇ ಇರಲಿ, ಒಬ್ಬ ವ್ಯಕ್ತಿಯನ್ನ ಜೀವಂತವಾಗಿ ಬೆಂಕಿಯಲ್ಲಿ ಹಾಕಿ ಸುಡುವುದು ಸರಿಯೇ? ನಾನಂತೂ ಅದು ಸರಿಯಲ್ಲ ಅಂತ ಹೇಳ್ತೀನಿ. ಸರ್ವಥಾ ಅದು ಸರಿಯಲ್ಲ. ಯಾಕೆ ಸರಿ ಅಂತ ವಾದಿಸೋರಿಗೆ ಒಂದು ಪ್ರತಿ ಪ್ರಶ್ನೆ ಹಾಕ್ತೀನಿ. ಗಂಡ ಸತ್ರೆ ಇವಳು ಬೆಂಕಿಗೆ ಹಾರ್ಕೊಳ್ಬೇಕು, ಆಯ್ತಪ್ಪ, ಆರ್ಗ್ಯುಮೆಂಟ್ ಸೈಕ್ ನಾನು ಒಪ್ಕೊಳ್ತೇನೆ. ಸಪೋಸ್ ಹೆಂಡತಿ ಸತ್ರೆ ಇವನು ಬೆಂಕಿಗೆ ಹಾರ್ತಾನ? ಹೆಂಡತಿ ಸತ್ರೆ ಅದೇ ಬೆಂಕಿಯಲ್ಲಿ ಗಂಡ ಹಾರ್ತಾನ? ಇವನು ಹಾರಲ್ಲ. ಇವನೆಲ್ಲ ಹಾರ್ತಾನೆ? ಕಲ್ಯಾಣ ಮಂಟಪಕ್ಕೆ ಹಾರ್ತಾನೆ. ಎರಡನೇ ಮದುವೆಗೆ ಕಲ್ಯಾಣ ಮಂಟಪಕ್ಕೆ ಹಾರ್ತಾನೆ ಹೊರತು ಬೆಂಕಿಯಲ್ಲಂತೂ ಅವನ ಹಾರಲ್ಲ. ಸೊ ಅಂದರೆ ನಮ್ಮಲ್ಲಿ ಪದ್ಧತಿಗಳು ತುಂಬ ಅಮಾನುಷವಾಗಿದ್ದು, ಇನ್ಇಕ್ವಾಲಿಟಿ ಇತ್ತು, ಸ್ತ್ರೀಯರ ಶೋಷಣೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಎಲ್ಲ ಆಚರಣೆಗಳು ಮಹಿಳೆಯರಿಗೆ ವಿರುದ್ಧವಾಗಿದ್ವು. ಸ್ತ್ರೀ ಶೋಷಣೆ ಅಂತ ಹೇಳ್ತೀವಿ. ವುಮೆನ್ ಎಕ್ಸ್ಪ್ಲಾಯಿಟೇಷನ್ ಆ್ಯಂಡ್ ಹಿಂದೂ ಸೊಸೈಟಿ ವಾಸ್ ಮೇಲ್ ಡಾಮಿನೇಟೆಡ್. ಇವು ನಮ್ಮಲ್ಲಿ ಆ ಪದ್ಧತಿ ಕೆಲವು ಕಡೆ ಇದೆ, ಪೂರ್ತಿಯಾಗಿ ಜನ ಬಿಟ್ಟಿಲ್ಲ ಅವನ್ನ. ಸೊ ನಮ್ಮ ಸಮಾಜ ಪುರುಷ ಪ್ರಧಾನ ಸಮಾಜವಾದ್ದರಿಂದ ನಮ್ಮ ಎಲ್ಲ ಪದ್ಧತಿಗಳು ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡುವಂತಿದ್ವೇ ಹೊರತು ಆ ಗಂಡಸರಿಗೆ ಪೂರಕವಾಗಿತ್ತು. ಅವ್ರಿಗೇನು ಇರ್ತಿರ್ಲಿಲ್ಲ. ಎಲ್ಲ ನಿಯಮಗಳು ಇವರಿಗೆ ಹಾಕಿದ್ರು. ಸೊ ಇದನ್ನು ನೋಡಿ ಬೆಂಟಿಂಗ್ ಹೇಳ್ತಾನೆ, ನೋ, ದಿಸ್ ಈಸ್ ರಾಂಗ್. ಈ ಪದ್ಧತಿಯನ್ನು ನಿಲ್ಲಿಸಬೇಕು, ಇದು ಅನಾಗರಿಕ, ಅಮಾನವೀಯ, ಇದನ್ನು ನಾನು ಬ್ಯಾನ್ ಮಾಡ್ತೇನೆ ಅಂತ ಹೇಳಿದಾಗ ನಮ್ಮ ಸಮಾಜದ 3 ಜನ ಅತಿರಥ ಮಹಾರಥರು ಅವನ ಜೊತೆಗೆ ಕೈ ಜೋಡಿಸ್ತಾರೆ. ಈಗ ಅವರ ಹೆಸರು ಬೋರ್ಡ್ ಮೇಲೆ ಬರಿತೀನಿ, ನೀವು ಇವ್ರ ಹೆಸರನ್ನು ಕೂಡ ನೆನ್ಪಿಟ್ಕೋಬೇಕು. ಬರೀ ಬೆಂಟಿಂಗ್ ಒಬ್ಬನಿಂದ ಆಯಿತು ಅಂತ ನೀವು ತಿಳ್ಕೊಬೇಡಿ. ನಮ್ಮ ನಾಯಕರು ಕೂಡ 3 ಜನ ಇದ್ರು. ಅದರಲ್ಲಿ ಮೊದಲನೇ ವ್ಯಕ್ತಿ ಯಾರು? ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರ ಹೆಸರು ನೀವೆಲ್ಲ ಓದಿರ್ತೀರಿ ಹಿಸ್ಟ್ರಿಯಲ್ಲಿ. ಬಂಗಾಳದಲ್ಲಿದ್ರು. ರಾಜಾರಾಮ್ ಮೋಹನ್ ರಾಯ್ ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಈ ರಾಜಾರಾಮ್ ಮೋಹನ್ ರಾಯ್ ಯಾರು ಅಂತಂದ್ರೆ ಬ್ರಹ್ಮ ಸಮಾಜದ ಸ್ಥಾಪಕರು. ಅವರೊಂದು ಸಂಸ್ಥೆಯನ್ನು ಕಟ್ಟಿರ್ತಾರೆ ಕಲ್ಕತ್ತಾದಲ್ಲಿ, ಬ್ರಹ್ಮ ಸಮಾಜದ ಸ್ಥಾಪಕ. ಸೊ ಈಗಲೂ ಕೂಡ ಅದು ತನ್ನ ಕಾರ್ಯಾಚರಣೆಯನ್ನ ಬಂಗಾಳದಲ್ಲಿ ಮಾಡುತ್ತೆ. ಫೌಂಡರ್ ಆಫ್ ಬ್ರಹ್ಮ ಸಮಾಜ್. ಸೊ ರಾಜಾರಾಮ್ ಮೋಹನ್ ರಾಯ್ ಮೊದಲ ವ್ಯಕ್ತಿ ಇದಕ್ಕೆ ಕೈ ಜೋಡಿಸಿದವರು. ಎರಡನೇ ವ್ಯಕ್ತಿ ಈಶ್ವರ ಚಂದ್ರ ವಿದ್ಯಾಸಾಗರ್. ಈಶ್ವರ ಚಂದ್ರ ವಿದ್ಯಾಸಾಗರ್ ಇವರು ಬಹಳ ದೊಡ್ಡ ಸಮಾಜ ಸುಧಾರಕರು. ಸೊ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ. ಆದರೆ ಇವರ ಮುಖ್ಯ ಆದ್ಯತೆ ಯಾವುದಕ್ಕಿತ್ತು ಅಂದ್ರೆ ಈ ವಿಧವಾ ಪದ್ಧತಿಯ ವಿರುದ್ಧ ಅವರು ಹೋರಾಟ ಮಾಡ್ತಿದ್ರು. ಅವರ ಮೇನ್ ಆದ್ಯತೆ ವಿಧವಾ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು ಅಂತ. ರಾಜಾರಾಮ್ ಮೋಹನ್ ರಾಯರು ಸತಿ ಪದ್ಧತಿಯನ್ನ ರದ್ದು ಮಾಡಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ರು. ಇವ್ರ ಜೊತೆಗೆ ಇನ್ನೊಬ್ಬ ನಿವೃತ್ತ ನ್ಯಾಯಾಧೀಶರು, ಬಹುಶಃ ಅವರ ಹೆಸರನ್ನು ನೀವು ಹಿಸ್ಟ್ರಿಯಲ್ಲಿ ಓದಿತೀರಿ, MG ರಾನಡೆ ಅಂತ ಅವ್ರ ಹೆಸರು. ನೀವು ಹಿಸ್ಟ್ರಿ ಬುಕ್ಕಲ್ಲಿ ಅವ್ರ ಹೆಸರನ್ನು ಓದಿರ್ತೀರಿ. ಮಹಾದೇವ್ ಗೋವಿಂದ್ ರಾನಡೆ.
ಪೂನಾದಲ್ಲಿದ್ದರು. ಹಿ ವಾಸ್ ಇನ್ ಪುಣೆ. ಸೊ ಆಗಿನ ಕಾಲದಲ್ಲಿ ಬಾಂಬೆ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿ ಅವರು ಕೆಲಸ ಮಾಡಿದರು, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಅವರ ಹೆಸರಿನ ಹಿಂದೆ ನ್ಯಾಯಮೂರ್ತಿ ಅಂತ ಬರುತ್ತೆ. ಜಸ್ಟಿಸ್ ಮಹದೇವ್ ಗೋವಿಂದ್ ರಾನಡೆ, ಶಾರ್ಟ್ ಫಾರ್ಮ್ನಲ್ಲಿ MG ರಾನಡೆ ಅಂತ ಹೇಳ್ತೀವಿ. ಆ ಮಹದೇವ್ ಗೋವಿಂದ ರಾನಡೆ ಒಬ್ಬ ನಿವೃತ್ತ ನ್ಯಾಯಾಧೀಶರಾಗಿದ್ದರು ಬಾಂಬೆ ಹೈಕೋರ್ಟಲ್ಲಿ. ಅವರು ಕೂಡ ಈ ಎಲ್ಲ ಪದ್ಧತಿಗಳನ್ನು ಖಂಡಿಸಿದರು. ಇದು ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ, ದಿಸ್ ಇಸ್ ನಾಟ್ ಗುಡ್ ಫಾರ್ ಅವರ್ ಸೊಸೈಟಿ, ಇವುಗಳ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಈ ಮೂರೂ ಜನ ಒಟ್ಟಾಗಿ ಏನು ಮಾಡ್ತಾರೆ, ದೇ ಅಪ್ರೋಚ್ಡ್ ಬೆಂಟಿಂಕ್. ಅಂದಿನ ಗವರ್ನರ್ ಜನರಲ್ ಆದಂಥ ಬೆಂಟಿಂಕ್ ಅವರನ್ನು ಭೇಟಿಯಾಗಿ, ನೋಡಿ ನೀವು ಈ ಎಲ್ಲ ಪದ್ಧತಿಗಳನ್ನು ರದ್ದು ಮಾಡಬೇಕು, ಇವು ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ, ನಮ್ಮ ಸಮಾಜ ಹಾಳು ಮಾಡ್ತವೆ, ನೀವು ಇದನ್ನು ರದ್ದು ಮಾಡಿರಿ ಅಂತ ಹೇಳಿ ದೆ ಮೆಟ್ ಬೆಂಟಿಂಕ್ನನ್ನು ಕಲ್ಕತ್ತಾದಲ್ಲಿ ಭೇಟಿ ಮಾಡಿ ಒಂದು ಮನವಿ ಪತ್ರವನ್ನು ಕೊಟ್ಟು ನೀವು ಇದನ್ನು ರದ್ದುಪಡಿಸಬೇಕು ಅಂತ ಹೇಳಿದ್ದಕ್ಕೆ ಇವರ ಮನವಿಗೆ ಓಗೊಟ್ಟು ಲಾರ್ಡ್ ಬೆಂಟಿಂಕ್ ಏನ್ ಮಾಡ್ತಾನೆ, ಸತಿ ಪದ್ಧತಿಯ ನಿಷೇಧ ಕಾಯ್ದೆ, ಅದನ್ನೆಲ್ಲ ಬೋರ್ಡ್ ಮೇಲೆ ಬರಿತೀನಿ. ಸತಿ ನಿಷೇಧ ಕಾಯ್ದೆಯನ್ನ ಅವನು ಜಾರಿಗೆ ತರ್ತಾನೆ. ಇದು ನಮ್ಮ ದೇಶದ ಮೊದಲ ಸಾಮಾಜಿಕ ಸುಧಾರಣೆ. ಸತಿ ನಿಷೇಧ ಕಾಯ್ದೆ 1829 ಇಸ್ವಿ ನೆನ್ಪಿಟ್ಕೊಳ್ಳಿ. ಸತಿ ನಿಷೇಧ ಕಾಯ್ದೆ ಅಂದ್ರೆ ಸತಿ ಪದ್ಧತಿ. ಸತಿ ಅಂದ್ರೆ ಅಲ್ಲಿ ನೀವು ಅದನ್ನ ಸತಿ ಸಹಗಮನ ಅಂತ ತಿಳ್ಕೊಳ್ಬೇಕು. ಓಕೆ, ಏನಾಯ್ತು, ಸತಿ ನಿಷೇಧ ಕಾಯ್ದೆಯನ್ನ ಮೊದಲು ಜಾರಿಗೆ ತಂದಿದ್ದು ಲಾರ್ಡ್ ವಿಲಿಯಂ ಬೆಂಟಿಂಗ್ 1829. ಅದನ್ನು ನಾವು ಬಿಗಿನಿಂಗ್ ಆಫ್ ಸೋಷಿಯಲ್ ರಿಫಾರ್ಮ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಸಾಮಾಜಿಕ ಸುಧಾರಣೆಗಳ ಒಂದು ಆರಂಭ ಇವನ ಕಾಲದಲ್ಲಾಗುತ್ತೆ. ಬಟ್ ಈ ಕ್ರೆಡಿಟ್ ಅನ್ನು ನಾನು ಪೂರ್ತಿ ಬೆಂಟಿಂಕನಿಗೆ ಮಾತ್ರ ಕೊಡೋದಿಲ್ಲ. ನೀವು ಅದು ನಿಮ್ಮ ಉತ್ತರಗಳಲ್ಲಿ ನಾಳೆ KS ಮೇನ್ಸಲ್ಲಿ ಬರೀಬೇಕಾದಾಗ ಅದನ್ನ ಇಟ್ಕೋಬೇಕು. ಸಾಮಾಜಿಕ ಸುಧಾರಣೆಗೆ ಕೇವಲ ವಿಲಿಯಂ ಬೆಂಟಿಂಕ್ ಒಬ್ಬನೇ ಕಾರಣ ಅಲ್ಲ, ನಮ್ಮ ನಾಯಕರುಗಳು ಕೂಡ ಅಲ್ಲಿ ಪಾತ್ರ ವಹಿಸ್ತಾರೆ. ರಾಜಾ ರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಮತ್ತು MG ರಾನಡೆ, ಇನ್ನು ಆನಂತರ ಇನ್ನೂ ಅನೇಕ ಜನ ಬರ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿ ಅಂತ ಅವರು ಬರ್ತಾರೆ. ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಅವರೆಲ್ಲರೂ ಮುಂದೆ ಇದಕ್ಕೆ ಕೈ ಜೋಡಿಸಿ ನಮ್ಮ ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ಹೆಂಗಿರುತ್ತೆ ಅಂದ್ರೆ, ನೀವೆಲ್ಲ ಕ್ರಿಕೆಟ್ ಆಟ ನೋಡ್ತೀರಿ, ಇಂಡಿಯಾ ಕಪ್ ಗೆದ್ದಾಗ ನೀವೇನ್ ಮಾಡ್ತೀರಿ, ಕ್ಯಾಪ್ಟನ್ ಹೊಗಳ್ತೀರಿ. ಯಾವ ವಿರಾಟ್ ಕೊಹ್ಲಿ ಇರ್ಬೋದು, ಧೋನಿ ಇರ್ಬೋದು, ಯಾರೇ ಇರ್ಬೋದು. ಸೊ ಕ್ಯಾಪ್ಟನ್ ಗುಣಗಾನ ಮಾಡ್ತಾರೆ. ಆದರೆ ಕ್ಯಾಪ್ಟನ್ ಒಬ್ಬನೇ ಸೇರಿ ಗೆದ್ದಿರಲ್ಲ. ಎಲ್ಲ ಆಟಗಾರರು ಆಡಿದ್ದಕ್ಕೆ ಕಪ್ ಬಂದಿರುತ್ತೆ ಹೊರತು ಬರೀ ಕ್ಯಾಪ್ಟನ್ ಒಬ್ಬನಿಂದ ಕಪ್ ಬಂದಿರಲ್ಲ. ಹಾಗೆ ಇಲ್ಲಿ ಬೆಂಟಿಂಕನ ಕಾಲದಲ್ಲಿ ಕಾಯ್ದೆ ಬಂದ ಮಾತ್ರಕ್ಕೆ ಅವನೊಬ್ಬನೇ ಅದಕ್ಕೆ ಕಾರಣ ಅಂತಲ್ಲ, ಅವನ ಜೊತೆಯಲ್ಲಿ 3 ಜನನೂ ಇದ್ರು. ಅವರನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ನಮ್ಮ ನಾಯಕರು ಕೂಡ ಈ ಸುಧಾರಣೆ ಬೇಕು ಅಂತ ಹೇಳಿದ್ದಕ್ಕೆ ಬೆಂಟಿಂಕನ ಕಾಲವನ್ನ ಸುಧಾರಣೆಯ ಪರ್ವಕಾಲ ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಬೆಂಟಿಂಗ್ಸ್ ಟೈಮ್ ಈಸ್ ಕಾಲ್ಡ್ ದ ಗೋಲ್ಡನ್ ಎರಾ ಆಫ್ ಸೋಷಿಯಲ್ ರಿಫಾರ್ಮ್ಸ್. ಸಾಮಾಜಿಕ ಸುಧಾರಣೆಗಳ ಬಂಗಾರದ ಕಾಲ, ಸುವರ್ಣ ಕಾಲ ಅಂತ ಹೇಳ್ತೀವಿ. ಹಾಗಾಗಿ ಅವನ ಕಾಲದಲ್ಲಿ ಸತಿ ಪದ್ಧತಿಯ ನಿಷೇಧ ಆಗುತ್ತೆ. ಆನಂತರ ಮುಂಬರುವ ದಿನಗಳಲ್ಲಿ
ದಿನಗಳಲ್ಲಿ ಆ ಬೇರೆ ಅನಿಷ್ಟಗಳನ್ನು ಕೂಡ ರದ್ದುಪಡಿಸುವಂತಹ ಕೆಲಸ ಆನಂತರದ ಗವರ್ನರ್ ಜನರಲ್ಗಳ ಕಾಲದಲ್ಲಿ ಆಗುತ್ತೆ. ಸೊ ಇದು ಅವನ ಕಾಲದ ಮೊದಲ ಮುಖ್ಯವಾದ ಬೆಳವಣಿಗೆ, ಸಾಮಾಜಿಕ ಸುಧಾರಣೆ ಅವನ ಕಾಲದಲ್ಲಿ ಸ್ಟಾರ್ಟ್ ಆಯಿತು ಅಂತ. ಇನ್ನು ರಾಜಾ ರಾಮ್ ಮೋಹನ್ ರಾಯ್ ಅವರ ಬಗ್ಗೆ ಇನ್ನೊಂದು ಪ್ರಶ್ನೆ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಏನಂತ, ರಾಜಾ ರಾಮ್ ಮೋಹನ್ ರಾಯ್ ಅವರನ್ನ ಭಾರತದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಆ ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ, ಭಾರತದ ಮಾರ್ಟಿನ್ ಲೂಥರ್. ಯಾಕಂದ್ರೆ ಅಲ್ಲಿ ಸಮಾಜ ಸುಧಾರಣೆ ಮಾಡಿದ ಒಬ್ಬ ವ್ಯಕ್ತಿ ಬರ್ತಾನೆ ಜರ್ಮನಿಯಲ್ಲಿ, ಮಾರ್ಟಿನ್ ಲೂಥರ್ ಅಂತ ಅವನ ಹೆಸರು. ಅವನು ಕೂಡ ಸಮಾಜ ಸುಧಾರಣೆಗಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿ. ಅವನಿಗೆ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಸೊ ಭಾರತದ ಮಾರ್ಟಿನ್ ಲೂಥರ್ ಯಾರು ಅಂದ್ರೆ ರಾಜಾ ರಾಮ್ ಮೋಹನ್ ರಾಯ್. ರಾಜಾ ರಾಮ್ ಮೋಹನ್ ರಾಯ್ ಅವರಿಗೆ ನಾವು ಈ ಬಿರುದನ್ನ ಕೊಟ್ಟಿದ್ದೇವೆ. ಮತ್ತು ಇನ್ನು ಕೆಲವು ಇತಿಹಾಸಕಾರರು ಅವರನ್ನ ಏನಂತ ಕರೀತಾರೆ, ಆಧುನಿಕ ಭಾರತದ ಪಿತಾಮಹ. ಆಧುನಿಕ ಭಾರತದ ಪಿತಾಮಹ ಅಂತ ಕೂಡ ಅವರಿಗೆ ಟೈಟಲ್ ಇದೆ. ಸೊ ಈ ಟೈಟಲ್ಗಳನ್ನು ನೀವು ಎಕ್ಸಾಮ್ ದೃಷ್ಟಿಯಿಂದ ನೆನ್ಪಿಟ್ಕೋಬೇಕು. ಆಧುನಿಕ ಭಾರತದ ಪಿತಾಮಹ ಅಂತ ರಾಜಾ ರಾಮ್ ಮೋಹನ್ ರಾಯ್ ಅವರನ್ನ ಕರಿತೇವೆ. ಭಾರತದ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಕ್ರೈಸ್ತ ಧರ್ಮದ ವಿರುದ್ಧ ಹೋರಾಟ ಮಾಡಿ ಅದರ ಸುಧಾರಣೆಗೆ ಹೋರಾಟ ಮಾಡಿದವನು ಮಾರ್ಟಿನ್ ಲೂಥರ್. ಅವನ ಜೊತೆಗೆ ಹೋಲಿಕೆ ಮಾಡಿ ಭಾರತದ ಮಾರ್ಟಿನ್ ಲೂಥರ್ ಯಾರು ಅಂದರೆ ರಾಜಾ ರಾಮ್ ಮೋಹನ್ ರಾಯ್ ಆಫ್ ಬೆಂಗಾಲ್, ಫೌಂಡರ್ ಆಫ್ ಬ್ರಹ್ಮ ಸಮಾಜ್ ಅಂತ ನಾವು ಅವ್ರನ್ನ ಗುರುತಿಸ್ತೇವೆ. ಸೊ ಇದಿಷ್ಟು ಬೆಳವಣಿಗೆಗಳು ಬೆಂಟಿಂಕನ ಕಾಲದ ಮೊದಲನೇ ನಿರ್ಣಾಯಕವಾದ ಬೆಳವಣಿಗೆ. ಸೊ ಈಗ ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಅವನ ಕಾಲದ ಮುಂದಿನ ವಿಷಯವನ್ನು ತೆಗೆದುಕೊಳ್ತೀನಿ. ಇಂಟ್ರೊಡಕ್ಷನ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ. ಭಾರತದಲ್ಲಿ ಇಂಗ್ಲಿಷನ್ನು ಪರಿಚಯಿಸಿದ್ದು ಯಾರು ಅಂತ ಕೇಳಿದರೆ ನಾವು ನಿರ್ದಾಕ್ಷಿಣ್ಯವಾಗಿ ಇವನ ಹೆಸರು ಹೇಳ್ತೀವಿ. ಇಂಗ್ಲಿಷ್ ಭಾಷೆಯನ್ನ ಪರಿಚಯಿಸಿದವನು, ಇಂಗ್ಲಿಷ್ ಭಾಷೆಯನ್ನ ಭಾರತದಲ್ಲಿ ಪರಿಚಯಿಸಿದವನು ಯಾರು ಅಂತ ಹೇಳಿದರೆ ನಾವು ಇವನ ಹೆಸರನ್ನು ಹೇಳ್ತೀವಿ. ಭಾರತದಲ್ಲಿ ಪರಿಚಯಿಸಿದವನು, ಮೊದಲ ಬಾರಿಗೆ ಅದನ್ನ ಭಾರತೀಯರಿಗೆ ಇಂಟ್ರೊಡಕ್ಷನ್ ಮಾಡ್ತಾನೆ. ಅದರ ಕ್ರೆಡಿಟ್ ಏನಿದೆ ಅದು ಲಾರ್ಡ್ ವಿಲಿಯಂ ಬೆಂಟಿಂಕ್ಗೆ ಹೋಗುತ್ತೆ. ಆದರೆ ಇಲ್ಲಿ ಇನ್ನೊಬ್ಬ ವ್ಯಕ್ತಿಯ ಹೆಸರನ್ನು ಕೂಡ ನಾನು ಹೇಳಲೇಬೇಕು. ಇದನ್ನ ಸ್ವಲ್ಪ ಡಿಲೀಟ್ ಮಾಡಬೇಕಲ್ಲ, ಬರೆಯೋದ್ರಲ್ಲಿ ತಪ್ಪಾಗಿದೆ. ದಿಸ್ ಶುಡ್ ಬಿ ರಿಮೂವ್ಡ್. ಇಂಗ್ಲಿಷ್ ಭಾಷೆಯನ್ನ ಮೊದಲು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇದಕ್ಕೆ ಸಲಹೆ ಕೊಟ್ಟಂತ ವ್ಯಕ್ತಿ ಯಾರು ಅಂದ್ರೆ ಲಾರ್ಡ್ ಮೆಕಾಲೆ ಅಂತ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಕೂಡ ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು. He gave
ದಿಸ್ ಅಡ್ವೈಸ್, ಈ ಒಂದು ಅಡ್ವೈಸನ್ನು ಕೊಟ್ಟಿದ್ದು ಯಾರು ಅಂತಂದರೆ ಲಾರ್ಡ್ ಮೆಕಾಲೆ ಅಂತ. ಇವನೇನಾಗಿದ್ದ ಅಂದರೆ he was a law member in the executive council. ಅವನ ಕಾರ್ಯಕಾರಿ ಮಂಡಳಿಯಲ್ಲಿ ಅವನು ಕಾನೂನು ಸದಸ್ಯನಾಗಿದ್ದ. ಯಾರ ಮಂಡಳಿಯಲ್ಲಿ? ಲಾರ್ಡ್ ಬೆಂಟಿಂಕನ ಕಾರ್ಯಕಾರಿ ಸಮಿತಿಯಲ್ಲಿ, ಮಂಡಳಿಯಲ್ಲಿ ಕಾನೂನು ಸದಸ್ಯನಾಗಿದ್ದಂತಹ ವ್ಯಕ್ತಿ ಲಾರ್ಡ್ ಮೆಕಾಲೆ. ಇವನೇನು ಮಾಡ್ತಾನೆ ಅಂದರೆ ಈ ಸಲಹೆಯನ್ನು ಕೊಡ್ತಾನೆ, ಭಾರತೀಯರಿಗೆ ನಾವು ಇಂಗ್ಲಿಷ್ ಎಜುಕೇಷನನ್ನು ಸ್ಟಾರ್ಟ್ ಮಾಡಬೇಕು, ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಟ್ಟರೆ ನಾವು ಈ ದೇಶವನ್ನು ದೀರ್ಘಕಾಲ ಬಹುದು. ನೋಡಿ, ಅವನ ತಲೆ ಓಡಾಟ ಹೇಗೆ ಚಿಂತನೆ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಮುಖ್ಯವಾದ ವಿಷಯ ನಿಮ್ಗೆ ಗಮನಕ್ಕೆ ತರಬೇಕು. ನಾವೆಲ್ಲರೂ ಏನು ಅನ್ಕೊಂಡಿರ್ತೀವಿ ಅಂದರೆ ಇಂಗ್ಲೀಷ್ ಅಂದರೆ ಬರೀ ಒಂದು ಭಾಷೆ, ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಲಾರ್ಡ್ ಮೆಕಾಲೆ ಹೇಳ್ತಾನೆ, ಇಟ್ ಈಸ್ ನಾಟ್ ಜಸ್ಟ್ ಎ ಲ್ಯಾಂಗ್ವೇಜ್ ಆಫ್ ಕಮ್ಯುನಿಕೇಶನ್, ಇಟ್ ಈಸ್ ಎ ಕ್ಯಾರಿಯರ್ ಆಫ್ ಕಲ್ಚರ್ ಅಂತ ಹೇಳ್ತಾನೆ. ಅದು ಅವನ ಭಾಷಣದಲ್ಲಿ ಬರುತ್ತೆ. ಇಂಗ್ಲೀಷು ಕೇವಲ ಭಾಷೆ ಅಲ್ಲ, ನಾವೆಲ್ಲರೂ ಬರೀ ಅದನ್ನೊಂದು ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ವಿ. ಅದು ಬರೀ ಭಾಷೆ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದ್ರೆ ಕ್ಯಾರಿಯರ್ ಆಫ್ ಕಲ್ಚರ್. ಇಟ್ ಈಸ್ ಎ ಕ್ಯಾರಿಯರ್ ಆಫ್ ಕಲ್ಚರ್. ಆ ದೇಶದ ಸಂಸ್ಕೃತಿಯನ್ನ ನಮ್ಮ ದೇಶದಲ್ಲಿ ತರಲಿಕ್ಕೆ ಇಂಗ್ಲಿಷ್ ಭಾಷೆ ಕಾರಣ ಆಗುತ್ತೆ. ಕ್ಯಾರಿಯರ್ ಅಂದ್ರೆ ಕೊಂಡೊಯ್ಯೋದು, ಹೊತ್ಕೊಂಡು ಹೋಗೋದು. ಕ್ಯಾರಿಯರ್ ಆಫ್ ಕಲ್ಚರ್ ಅಂದ್ರೆ ಇಂಗ್ಲಿಷ್ ಅನ್ನು ನಮ್ಮ ಜನ ಕಲಿಯುವುದ್ರ ಜೊತೆಗೆ ನಾವು ಬರೀ ABCD ಅಷ್ಟೇ ಕಲೀಲಿಲ್ಲ. ಬಹುಶಃ ಈಗ 2 ದಿವಸದ ಕೆಳಗೆ ನೀವು ಒಂದು ಆಚರಣೆ ಮಾಡಿದಿರೋ ಬಿಟ್ಟಿರೋ ಗೊತ್ತಿಲ್ಲ. ಕೆಲವು ವಿದ್ಯಾರ್ಥಿಗಳು ವ್ಯಾಲೆಂಟೈನ್ ಡೇ ಅಂತ ಎಲ್ಲ ಕೈಯಲ್ಲಿ ಗುಲಾಬಿ ಹೂವು ಹಿಡ್ಕೊಂಡು ಬೀದಿ ಬೀದಿ ಸುತ್ತಾಡೋದನ್ನು ನೋಡಿದ್ದೀರಿ. ಈ ವ್ಯಾಲೆಂಟೈನ್ ಡೇ ವಿಚಾರ ಎಲ್ಲಿಂದ ಬಂತು ನಿಮಗೆ? ಯಾರ ಕಾಲದಿಂದ ಬಂತು ಅಂದರೆ ಬ್ರಿಟಿಷರಿಂದ ನಮಗೆ ಬಂದಿದ್ದು. ಪಾಶ್ಚಾತ್ಯ ದೇಶಗಳಲ್ಲಿ ಪ್ರೇಮಿಗಳ ದಿನಾಚರಣೆ ಅಂತ ಆಚರಿಸ್ತಾರೆ. ಇಟ್ ಈಸ್ ಓಕೆ ಫಾರ್ ದೆಮ್, ಅವರ ದೇಶ ಅವರ ಸಂಸ್ಕೃತಿಗೆ ಓಕೆ. ನಮ್ಮ ದೇಶದಲ್ಲಿ ಆ ವ್ಯಾಲೆಂಟೈನ್ ಡೇ ಅನ್ನೋ ಕಾನ್ಸೆಪ್ಟು ನಮ್ಮಲ್ಲಿ ಇಲ್ವೇ ಇಲ್ಲ. ಆದರೆ ನಾವೇನು ಮಾಡಿದ್ವಿ, ಬ್ರಿಟಿಷರ ಜೊತೆಗೆ ಬರೀ ಇಂಗ್ಲಿಷ್ ಅಷ್ಟೇ ಕಲೀಲಿಲ್ಲ, ಆಂಗ್ಲ ಸಂಸ್ಕೃತಿ ಕೂಡ ನಮ್ಮ ಜನ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಂಗ್ಲ ಭಾಷೆಯ ಜೊತೆಗೆ ಆಂಗ್ಲ ಸಂಸ್ಕೃತಿ ಅಥವಾ ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮ
ದೇಶಕ್ಕೆ ಕಾಲಿಟ್ಟಿದ್ದೆ ಇವನ ಕಾಲದಲ್ಲಿ. ಈ ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನ ನಮ್ಮ ಜನ ಅಳವಡಿಸಿಕೊಂಡ್ರು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಅದನ್ನು ಇಂಗ್ಲೀಷ್ನಲ್ಲಿ ವೆಸ್ಟರ್ನೈಸೇಷನ್ ಅಂತ ಹೇಳ್ತೀವಿ, ಒಂದೇ ಶಬ್ದದಲ್ಲಿ ಹೇಳ್ತೀವಿ. ವೆಸ್ಟರ್ನೈಸೇಷನ್. ವೆಸ್ಟರ್ನೈಸೇಷನ್ ಅಂದರೆ ಪಾಶ್ಚಾತ್ಯರ ಸಂಸ್ಕೃತಿಯನ್ನ ಭಾರತೀಯರು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅನುಕರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಅನುಕರಣೆ ಅಂತ ಹೇಳ್ತೀವಿ. ಅವ್ರು ಹೆಂಗೆ ಮಾಡ್ತಾರೆ, ನಾವು ಆ ಥರ ಮಾಡೋದು. ಅವರು ಸೂಟು ಬೂಟು ಹಾಕ್ಕೊಳ್ತಾರೆ, ನಾವು ಸೂಟು ಬೂಟ್ ಹಾಕೋಬೇಕು. ಅವರು ಡೈನಿಂಗ್ ಟೇಬಲ್ ಇರ್ತಾರೆ, ನಾವು ಡೈನಿಂಗ್ ಟೇಬಲ್ ಇರಬೇಕು. ಅವ್ರ ಮನೇಲಿ ಫ್ರಿಡ್ಜ್ ಇದೆ, ನಾವು ಫ್ರಿಡ್ಜ್ ಇಡಬೇಕು. ಈ ಥರ ಅವ್ರು ಏನೇನು ಮಾಡ್ತಾರೋ ಎಲ್ಲ. ಜನವರಿ 1ಕ್ಕೆ ಹ್ಯಾಪಿ ನ್ಯೂ ಇಯರ್ ಮಾಡ್ತಾರೆ, ನಾವು ಹ್ಯಾಪಿ ನ್ಯೂ ಇಯರ್ ಮಾಡಬೇಕು. ಬರ್ಡೇಗೆ ಕೇಕ್ ತಂದು ಕೇಕ್ ಕಟ್ ಮಾಡಿ ದೀಪ ಆರಿಸ್ಬೇಕು. ನಾವು ಆ್ಯಕ್ಚುಲಿ ನಮ್ಮ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ನಾವು ದೀಪವನ್ನು ಹಚ್ಚಬೇಕೇ ಹೊರತು ಆರಿಸಬಾರ್ದು. ಅದು ನಿಮಗೆ ಗೊತ್ತಿದೆ, ಯು ನೋ ಅಬೌಟ್ ಅವರ್ ಕಲ್ಚರ್. ನಾವು ಜ್ಯೋತಿಯನ್ನು ಬೆಳಗಿಸ್ಬೇಕೇ ಹೊರತು ದೀಪವನ್ನು ಆರಿಸಬಾರ್ದು. ಆದರೆ ಇವತ್ತು ನಾವು ಬರ್ಡೇ ದಿವಸ ಏನು ಮಾಡ್ತೀವಿ, ದೀಪ ಹಚ್ಚಿ ಅದನ್ನು ಕಷ್ಟಪಟ್ಕೊಂಡು ಊದಿ ಆರಿಸಿ ಆಮೇಲೆ ಬೆಲೂನ್ ಕಟ್ ಮಾಡಿ ನಾವು ಮಾಡ್ತೀವಿ. ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಈ ಮಹಾಶಯನ ಕಾಲದಲ್ಲಿ, ಬೆಂಟಿಂಕನ ಕಾಲದಿಂದ ಭಾರತೀಯರು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಕರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಏಪಿಂಗ್ ಆಫ್ ದ ವೆಸ್ಟ್ ಕಲ್ಚರ್. ಇದರ ಬಗ್ಗೆ ಒಂದು ದೊಡ್ಡ ಪುಸ್ತಕವನ್ನು ಪ್ರೊಫೆಸರ್ M.N. ಶ್ರೀನಿವಾಸ್ ಅವರು ಬರೀತಾರೆ. ಆ ಪುಸ್ತಕದ ಹೆಸರೇನು ಅಂದರೆ ವೆಸ್ಟರ್ನೈಸೇಷನ್ ಇನ್ ಇಂಡಿಯಾ. ನೀವು ಟೈಮ್ ಇದ್ದಾಗ ಬಿಡುವಿದ್ದಾಗ ಆ ಪುಸ್ತಕ ಓದ್ರಿ. ವೆಸ್ಟರ್ನೈಸೇಷನ್ ಇನ್ ಇಂಡಿಯಾ ಅನ್ನುವ ಗ್ರಂಥದಲ್ಲಿ ಪ್ರೊಫೆಸರ್ M.N. ಶ್ರೀನಿವಾಸ್ ಹೇಳ್ತಾರೆ, ಭಾರತೀಯ ಸಂಸ್ಕೃತಿ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗಿದ್ದು ಯಾರ ಕಾಲದಿಂದ ಅಂದರೆ ಬೆಂಟಿಂಕನ ಕಾಲದಿಂದ. ಜನ ಆ ಒಂದು ಬ್ರಿಟಿಷರ ಸಂಸ್ಕೃತಿಯನ್ನು ನಾವು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಮ್ಮತನವನ್ನು ಮರ್ತುಬಿಟ್ವಿ. ವಿ ಫರ್ಗಾಟ್ ಅವರ್ ಕಲ್ಚರ್ ಆ್ಯಂಡ್ ಸ್ಟಾರ್ಟೆಡ್ ಏಪಿಂಗ್, ಇಮಿಟೇಟಿಂಗ್ ದ ವೆಸ್ಟ್. ಅದನ್ನು ಮುಂದೆ ಗಾಂಧೀಜಿಯವರು ಭಾಳ ಚೆನ್ನಾಗಿ ಹೇಳ್ತಾರೆ. 1947ರಲ್ಲಿ ಗಾಂಧೀಜಿಯವರು ಹೇಳಿದ ಮಾತು ಇಲ್ಲಿ ನನಗೆ ನೆನಪಿಗೆ ಬರುತ್ತೆ. ಐ ಕೋಟ್ ದ ವರ್ಡ್ಸ್ ಆಫ್ ದಿ ಮಹಾತ್ಮ. ಏನು ಹೇಳ್ತಾರೆ ಗೊತ್ತಾ ಅವರು? ಬ್ರಿಟಿಷರ್ಸ್ ಲೆಫ್ಟ್ ಇಂಡಿಯಾ ಬಟ್ ನಾಟ್ ದ ಬ್ರಿಟಿಷ್ ಕಲ್ಚರ್. ಇದು ಗಾಂಧೀಜಿಯವರು ಹೇಳೋದು, ನನ್ನ ಡೈಲಾಗ್ ಅಲ್ಲಿದು, ಇಟ್ಸ್ ನಾಟ್ ಮೈ ಡೈಲಾಗ್. ಗಾಂಧೀಜಿಯವರು ಹೇಳ್ತಾರೆ, ಬ್ರಿಟಿಷರ್ಸ್ ಲೆಫ್ಟ್ ಇಂಡಿಯಾ ಬಟ್ ನಾಟ್ ದ ಬ್ರಿಟಿಷ್ ಕಲ್ಚರ್. ಬ್ರಿಟಿಷರು ಭಾರತ ಬಿಟ್ಟು ಹೋದರು ನಿಜ, ಆದರೆ ಬ್ರಿಟಿಷ್ ಸಂಸ್ಕೃತಿ ಮಾತ್ರ ಹೋಗಲಿಲ್ಲ. ಅದು ಈಗಲೂ ನಮ್ಮ ನಡುವೆ
ಜೀವಂತವಾಗಿದೆ. ಎಲ್ಲಿ? ನಿಮ್ಮ ವೇಷ ಭಾಷೆ ನೋಡ್ರಿ, ನಿಮ್ಮ ಊಟೋಪಚಾರಗಳನ್ನು ನೋಡ್ರಿ, ನಿಮ್ಮ ಬಟ್ಟೆ ಬರೆಗಳನ್ನು ನೋಡ್ರಿ, ನಿಮ್ಮ ಸಾಮಾಜಿಕ ಬದುಕನ್ನು, ಸೋಷಿಯಲ್ ಲೈಫ್ ಅಂತ ಹೇಳ್ತೀವಿ, ಸಾಮಾಜಿಕ ಜೀವನ ನೋಡ್ರಿ. ಪ್ರತಿಯೊಂದರಲ್ಲೂ ಕೂಡ ನಾವು ಇವತ್ತು ಯುರೋಪಿಯನ್ನರನ್ನು ಫಾಲೋ ಮಾಡಿ. ನಮ್ಮ ಉಡುಪುಗಳು ನೋಡ್ರಿ, ಭಾರತೀಯ ಉಡುಪುಗಳಿಲ್ಲ. ನಮ್ಮ ಉಡುಗೆಗಳನ್ನು ನೋಡ್ರಿ, ಅಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಇದೆ. ಹಿಂದಿನ ಕಾಲದಲ್ಲೆಲ್ಲ ನಾವು ಮೊಳಕೆ ಕಾಳುಗಳು, ಜೋಳದ ರೊಟ್ಟಿ ಇತ್ಯಾದಿ, ಯಾರೋ ಮನೆಗೆ ಬಂದರೆ ಒಂದು ಎಳ್ನೀರು, ಮಜ್ಜಿಗೆಯನ್ನು ಕೊಡ್ತಾ ಇದ್ವಿ. ಇವತ್ತು ನೀವು ಯಾರ ಮನೆಗೆ ಹೋಗಿ ನೋಡ್ರಿ, ಅಲ್ಲಿ ಏನು ಕೊಡ್ತಾರೆ? ಕೂಲ್ ಡ್ರಿಂಕ್ಸ್ ಕೊಡ್ತಾರೆ. ಯಾವುದೋ ಮಾಜಾನೋ, ಯಾವ 108 ಬ್ಯಾಂಡ್ ಹೆಸರು ನಿಮಗೆ ಗೊತ್ತಿರುತ್ತೆ, ಅವುಗಳನ್ನು ತಂದು ಕೊಡ್ತಾರೆ. ಇವು ಯಾವುದೂ ನಮ್ಮ ಸಂಸ್ಕೃತಿ ಅಲ್ಲ. ಆದರೆ ಇವತ್ತು ನಾವು ಅವರ ಹಿಂದೆ ಬೆನ್ನು ಹತ್ತಿ ಅನುಕರಣೆ ಮಾಡಿ ನಮ್ಮ ಒರಿಜಿನಲ್ ಕಲ್ಚರ್ ಏನು ಅನ್ನೋದನ್ನೇ ಮರೆತು ಬಿಟ್ಟಿದ್ವಿ. ಅದು ನಮ್ಮ ಧಾರವಾಡದ ಸಾಹಿತಿಗಳು ಚಂಪಾ ಅವರು ಮೊನ್ನೆ ಅವರು ಕೂಡ ತೀರ್ಕೊಂಡ್ರು, ಕಳ್ಕೊಂಡಿದ್ದೀವಿ. ಚಂದ್ರಶೇಖರ್ ಪಾಟೀಲ್ ಅವರು ಹೇಳ್ತಾರೆ ಏನಂತ, ಅಪ್ಪ ಅಮ್ಮ ಹೋದರು, ಡ್ಯಾಡಿ ಮಮ್ಮಿ ಬಂದರು ಅಂತ ಅವ್ರು ಪದೇ ಪದೇ ಹೇಳ್ತಿದ್ರು ಭಾಷಣದಲ್ಲಿ. ಅಪ್ಪ ಅಮ್ಮ ಹೋದರು, ಡ್ಯಾಡಿ ಮಮ್ಮಿ ಬಂದರು. ಅದು ಯಾರ ಕಾಲದಲ್ಲಿ ಅಂದರೆ ಬೆಂಟಿಂಕನ ಕಾಲದಲ್ಲಿ. ಅಷ್ಟರ ಮಟ್ಟಿಗೆ ನಾವು ಇಂಗ್ಲೀಷನ್ನು ಏನು ಮಾಡಿದ್ವಿ, ನಮ್ಮ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ವಿ. ಈ ಇಂಗ್ಲೀಷ್ ಭಾಷೆ ನಮ್ಮ ತಲೆ ಮೇಲೆ ಬಂದು ಕುಳಿತಿದ್ದು ಯಾರ ಕಾಲದಲ್ಲಿ ಅಂದರೆ ಬೆಂಟಿಂಕನ ಕಾಲದಲ್ಲಿ. ಇದರ ಪರಿಣಾಮ ಏನಾಯಿತು ಅಂದರೆ ನಮ್ಮ ಪ್ರಾದೇಶಿಕ ಭಾಷೆಗಳು ನಾಶವಾಗ್ತಾ ಬಂದು. ನೋಡಿ, ಇದ್ರ ಕಡೆ ನೀವು ಗಮನ ಕೊಡಬೇಕು. ಪ್ರಾದೇಶಿಕ ಭಾಷೆಗಳಿಗೆ ಅಪಾಯ, ಅದರಲ್ಲಿ ಕನ್ನಡವೂ ಬಂತು. ಕನ್ನಡ ಸೇರಿಕೊಂಡೇ ಹೇಳ್ತಾ ಇದ್ದೇನೆ, ನಮ್ಮ ಭಾಷೆಯು ಸೇರಿಕೊಂಡು ಹೇಳ್ತಾ ಇದ್ದೇನೆ. ಇಂಗ್ಲೀಷನ್ನು ಅತಿಯಾಗಿ ನಾವು ತಲೆ ಮೇಲೆ ಇಟ್ಕೊಂಡಿದ್ದರಿಂದ ನಮ್ಮ ರೀಜನಲ್ ಲ್ಯಾಂಗ್ವೇಜ್ಗಳು ಹಾಳಾಯಿತು. ಅದು ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ತೆಲುಗು ಇರ್ಬೋದು, ಅಥವಾ ತಮಿಳ್ ಇರ್ಬೋದು, ಯಾವುದೇ ನಮ್ಮ ಭಾರತೀಯ ಭಾಷೆಗಳು ಯಾವುದೇ ಇರಲಿ, ಆ ಭಾಷೆಗಳಿಗೆ ದೊಡ್ಡ ಹೊಡೆತ ಬಿತ್ತು. ಯಾಕೆ? ಎಲ್ಲರ ಬಾಯಲ್ಲೂ ಇಂಗ್ಲೀಷ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು R.C. ಮುಜುಮ್ದಾರ್ ಅನ್ನೋರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರ ಒಂದು ಕೊಟೇಶನ್ ನೀವು ನೋಟ್ ಮಾಡ್ಕೊಳ್ಳಿ. ತಮ್ಮದೇ ಆದ ಶೈಲಿಯಲ್ಲಿ ತಮ್ಮ ಒಂದು ಕೊಟೇಶನ್ ಅನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ, ಈ ಕೊಟೇಶನ್ ನೋಟ್ ಮಾಡ್ಕೊಳ್ಳಿ. R.C. ಮುಜುಮ್ದಾರ್ ಅವರು ಹೇಳ್ತಾರೆ, ಭಾರತ್ ಬಿಕೇಮ್ ಇಂಡಿಯಾ. ನೋಡಿ, ಒಂದೇ ಶಬ್ದದಲ್ಲಿ ಎಲ್ಲ ಅರ್ಥ ಬರುವಂತೆ ಅವ್ರು ಹೇಳ್ತಾರೆ. ಭಾರತ್ ಬಿಕೇಮ್ ಇಂಡಿಯಾ ಅಂತ ಹೇಳ್ತಾರೆ. ಇಲ್ಲಿ ಏನು ಸರ್ ಅಂಥ ವ್ಯತ್ಯಾಸ ಇದೆ ಅಂತ ನೀವು ಕೇಳ್ಬೋದು. ಸ್ವಲ್ಪ ಬಿಡಿಸಿ ಹೇಳಿದರೆ ನಿಮಗೆ ಅರ್ಥ ಆಗುತ್ತೆ. ಭಾರತ ಅನ್ನೋದು ನಮ್ಮ ಪ್ರಾಚೀನ ಸಂಸ್ಕೃತಿಯ ಒಂದು ಕುರುಹು, ಪ್ರಾಚೀನತೆಯನ್ನು ಸೂಚಿಸುತ್ತೆ. ಇಂಡಿಯಾ ಅನ್ನೋ ಶಬ್ದ ಇದೆಯಲ್ಲ, ಇದು ಪಾಶ್ಚಾತ್ಯರಿಂದ ನಮ್ಮ ದೇಶಕ್ಕೆ ಬಂದಿದ್ದು, ಪಾಶ್ಚಾತ್ಯೀಕರಣ ಅಂತ ಹೇಳ್ತೀವಿ. ಸೊ ಈ ಎರಡೇ ಶಬ್ದದಲ್ಲಿ ನಿಮಗೆ ಮೀನಿಂಗ್ ಗೊತ್ತಾಗ್ಬಿಡುತ್ತೆ. ನಮ್ಮ ದೇಶದ ಮೂಲ ಹೆಸರು, ಪ್ರಾಚೀನವಾದ ಹೆಸರು ಭಾರತ, ಭರತಖಂಡ. ಭರತಖಂಡ ಅಂತ ನಮ್ಮ ದೇಶದ ಹೆಸರು. ಪುರಾಣಗಳನ್ನು ಓದಿದರೆ, ವೇದಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ ನಮ್ಮ ದೇಶವನ್ನು ಭರತಖಂಡ, ಜಂಬೂ ದ್ವೀಪ ಅಂತ ಕರಿತಾ ಇದ್ರು. ಆದರೆ ಈಗ ಬ್ರಿಟಿಷರು ಬಂದ ಮೇಲೆ ಭಾರತ ಹೋಗಿ ಏನಾಯಿತು, ಇಂಡಿಯಾ ಆಯಿತು. ಅವ್ರು ನಮ್ಮ ದೇಶವನ್ನು ಭಾರತ ಅಂತ ಕರೀಲೇ ಇಲ್ಲ, ಇಂಡಿಯಾ ಅಂತ ಕರೆದ್ರು. ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಇಂಡಸ್, ಇಂಡಸ್ ನದಿಯ ದಂಡಿಗೆ ಇರುವ ದೇಶ ಅಂತ ಹೇಳಿ ಅವರು ಇಂಡಿಯಾ ಅಂತ ಕರೆದ್ರು. ನಾವು ಅದನ್ನು ಇಂಡಿಯಾ ಅಂತ ಆಕ್ಸೆಪ್ಟು ಮಾಡಿ ಆಯಿತು. ಈಗ ಎಷ್ಟರ ಮಟ್ಟಿಗೆ ಬಂದಿದ್ದೇವೆ ನಾವು ಅಂದರೆ, ಭಾರತ ಅಂದ್ರೇ ಜನರಿಗೆ ಅರ್ಥ ಆಗಲ್ಲ, ಇಂಡಿಯಾ ಅಂದರೆ ಅರ್ಥ ಆಗುತ್ತೆ. ಆ ಲೆವೆಲ್ಗೆ ನಾವು ಹೋಗಿದ್ದೇವೆ. ಅದಕ್ಕೆ ಒಂದೇ ಪ್ರೂಫನ್ನು ನಿಮಗೆ ಕೊಟ್ಟರೆ ಅಚ್ಚರಿ ಆಗುತ್ತೆ. ನಿಮ್ಮ ಸಂವಿಧಾನದ 1ನೇ ಆರ್ಟಿಕಲ್, ಆರ್ಟಿಕಲ್ 1 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ 1ನೇ ಆರ್ಟಿಕಲನ್ನು ನೀವು ತೆಗೆದು ನೋಡಿದರೆ, ಅಲ್ಲಿ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಗೊತ್ತಾ, ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಆ ಸಂವಿಧಾನ ಬಂದಾಗ ಸರ್ ಹೇಳ್ತಾರೆ ನಮಗೆ, ಜಸ್ಟ್ ನಿಮಗೆ ರೆಫರೆನ್ಸ್ ಕೊಡ್ತಾ ಇದ್ದೀನಿ ನಾನು. ಏನಂತ, ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ನನ್ನ ಪ್ರಕಾರ ಅಲ್ಲಿ ಏನಾಗಬೇಕಾಗಿತ್ತು, ಭಾರತ ಅನ್ನೋದು ಮೊದಲು ಬರಬೇಕು, ಈ ಶಬ್ದ ಮೊದಲು ಬರಬೇಕು. ಭಾರತ ಅಂದರೆ ಇಂಡಿಯಾ ಅಂತ ಹೇಳಿದರೆ ಅದು ಸರಿ ಆಗ್ತಿತ್ತು. ಇದು ನನ್ನ ಅಭಿಪ್ರಾಯ, ಇಟ್ ಈಸ್ ಮೈ ಒಪಿನಿಯನ್. ನಾನಿಲ್ಲಿ ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ, ಇಟ್ಸ್ ಮೈ ಒಪಿನಿಯನ್ ಅಷ್ಟೇ. ಭಾರತ ಅಂದರೆ ಇಂಡಿಯಾ ಅಂತ ಹೇಳಿದರೆ ಸರಿ ಹೋಗ್ತಿತ್ತು. ಆದರೆ ಅಂಬೇಡ್ಕರ್ ಅವರು ಇದನ್ನು ಫಸ್ಟ್ ಬರೀತಾರೆ, ಇದು ಆಮೇಲೆ ಬರುತ್ತೆ. ಶಬ್ದಗಳು ಹಿಂದೆ ಮುಂದಾಗ್ತವೆ. ಆರ್ಟಿಕಲ್ 1 ಏನು ಹೇಳ್ತಾರೆ, ಇಂಡಿಯಾ ದಟ್ ಈಸ್ ಭಾರತ್ ಅಂತ ಹೇಳ್ತಾರೆ. ಮೊದಲು ಇಂಡಿಯಾ ಶಬ್ದ ಬರುತ್ತೆ ಹೊರತು ಭಾರತ ಬರಲ್ಲ. ಆ ಮೊದಲು ಇಂಡಿಯಾ ಶಬ್ದ ಬಂದಾಗ ನಮಗೆ ಯಾರು ನೆನಪಾಗುತ್ತಾರೆ, ಬ್ರಿಟಿಷರು, ಲಾರ್ಡ್ ಬೆಂಟಿಂಕ್,
ನೆನಪಾಗ್ತಾರೆ. ಬ್ರಿಟಿಷರ ಪ್ರಭಾವ ನಮ್ಮ ಮೇಲೆ ಅಷ್ಟು ದಟ್ಟವಾಗಿತ್ತು ಅನ್ನೋದು ಅಲ್ಲಿ ನಮಗೆ ಸಿಗುತ್ತೆ. ಇಲ್ಲದೆ ಹೋದರೆ ನಾವು ನಮ್ಮ ದೇಶದ ಹೆಸರನ್ನು ಮೊದಲು ಹೇಳ್ಕೊಳ್ತಿದ್ವಿ, ಹೌದಲ್ವಾ? ನಮ್ಮ ದೇಶದ ಮೂಲ ಹೆಸರೇನಿದೆ ಅದನ್ನು ನಾವು ಮೊದಲು ಹೇಳಬೇಕು. ಭಾರತ ಅಂದರೆ ಇಂಡಿಯಾ ರಾಜ್ಯಗಳ ಒಕ್ಕೂಟವಾಗಿದೆ ಅಂತ ಹೇಳಿದ್ರೆ ಹೆಚ್ಚು ಸೂಕ್ತವಾಗ್ತಿತ್ತು. ಬಟ್ ಎನಿಹೌ, ಈಗ ಅದು ಸಂವಿಧಾನದಲ್ಲಿ ಬಂದಾಗಿದೆ, ಬರೆದಾಗಿದೆ, ನಾವು ಅದನ್ನು ಒಪ್ಕೊಂಡಾಗಿದೆ, ಅದನ್ನು ಆ ವಿಷಯ ಅಲ್ಲಿಗೆ ಬಿಟ್ಬಿಡೋಣ. ಬಟ್ ನಿಮ್ಮ ಗಮನಕ್ಕೆ ಬರಲಿ ಅಂತ ನಾನು ಹೇಳಿದೆ, ಹೇಗೆ ಆ ಇಂಗ್ಲೀಷ್ ಭಾಷೆ ನಮ್ಮ ನಾಯಕರ ಮೇಲೆ ಪ್ರಭಾವ ಬೀರಿತು. ಮುಂದೆ ನಿಮಗೆ ಫ್ರೀಡಮ್ ಮೂವ್ಮೆಂಟ್ ಬಂದಾಗ ಹೇಳ್ತೀನಿ, ಮುಂದಿನ ಚಾಪ್ಟರ್ಗಳಲ್ಲಿ ಬಂದಾಗ. ನಮ್ಮ ಫ್ರೀಡಮ್ ಮೂವ್ಮೆಂಟಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಮಹನೀಯರು, ಅವರೆಲ್ಲರೂ ಇಂಗ್ಲೀಷ್ ಭಾಷೆಯ ಪ್ರಭಾವಕ್ಕೆ ಒಳಗಾಗಿದ್ರು. ಆ ಇಂಗ್ಲೀಷ್ ಭಾಷೆಯ ಪ್ರಭಾವ ಅವರೆಲ್ಲರ ಮೇಲಿತ್ತು. ಇದರಲ್ಲಿ ಎಲ್ಲ ದೊಡ್ಡ ನಾಯಕರುಗಳು ಕೂಡ ಬರ್ತಾರೆ. ಗಾಂಧೀಜಿ ಬರ್ತಾರೆ, ನೆಹರು ಬರ್ತಾರೆ, ಆನಂತರ ಸುಭಾಷ್ ಚಂದ್ರ ಬೋಸ್ ಅವರು ಬರ್ತಾರೆ, ಚಕ್ರವರ್ತಿ ರಾಜಗೋಪಾಲ್ ಬರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ, ಇನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್, ಅನೇಕ ಹೆಸರುಗಳು ಬರ್ತವೆ. ಅವರೆಲ್ಲ ಇಂಗ್ಲೀಷ್ ಪ್ರಭಾವದಿಂದನೇ ಬಂದವರು, ಇಂಗ್ಲೀಷ್ ಭಾಷೆಯ ಪ್ರಭಾವದಿಂದನೇ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದವರು. ಸೊ ಈ ಇಂಗ್ಲೀಷ್ ಭಾಷೆ ಏನು ಇವನ ಕಾಲದಲ್ಲಿ ಜಾರಿ ಆಯಿತು, ನೀವು ಅದನ್ನು ಬರೀ ಲ್ಯಾಂಗ್ವೇಜ್ ಅಂತ ತಿಳ್ಕೊಬೇಡಿ. ಅದು ನಿಮಗೆ ವಿದ್ಯಾರ್ಥಿಗಳಿಗೆ ಹೇಳುವ ಸೂಚನೆ. ಡೋಂಟ್ ಥಿಂಕ್ ದಟ್ ಇಟ್ ಇಸ್ ಜಸ್ಟ್ ಎ ಲ್ಯಾಂಗ್ವೇಜ್, ಏನೋ ಒಂದು ಲ್ಯಾಂಗ್ವೇಜ್ ತಂದರು, ಜಾರಿಗೆ ತಂದರು ಅಂತ ತಿಳ್ಕೊಬೇಡಿ. ಅದು ಲ್ಯಾಂಗ್ವೇಜಿಗಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿಯನ್ನು ಅದು ಚೇಂಜ್ ಮಾಡಿತು. ಟೋಟಲಿ ನಮ್ಮ ಭಾರತೀಯ ಸಂಸ್ಕೃತಿ ಬದಲಾವಣೆಯಾಗಿದ್ದೆ ಇವನ ಕಾಲದಲ್ಲಿ. ಆದರೆ ಅವನು ಬದಲಾವಣೆ ಹೇಗೆ ಮಾಡಿದ ಅಂದರೆ ಬಹಳ ನಿಧಾನವಾಗಿ ಈ ಬದಲಾವಣೆ ಆಯಿತು. ಒಂದೇ ದಿವಸಕ್ಕಾಯಿತು ಅಂತ ನಾನು ಹೇಳಲ್ಲ, ಒಂದೇ ದಿನಕ್ಕೆ ಬದಲಾವಣೆ ಆಯಿತು ಅಂತ ಹೇಳಲ್ಲ, ನಿಧಾನವಾಗಿ ಬದಲಾವಣೆ. ಎಷ್ಟು ನಿಧಾನವಾಗಿ ಅಂದರೆ ಅದಕ್ಕೆ ನಮ್ಮ ಹಿಸ್ಟ್ರಿ ಪ್ರೊಫೆಸರ್ ಒಂದು ಎಕ್ಸಾಂಪಲ್ ಕೊಡ್ತಿದ್ರು. ನೀವು ಯಾವಾಗಾದರೂ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದಾಗ ಆ ಟ್ರೈನು ರೈಲ್ವೆ ಸ್ಟೇಷನ್ ಒಳಗೆ ಬರಬೇಕಾದಾಗ ಆ ಟ್ರ್ಯಾಕನ್ನು ಚೇಂಜ್ ಮಾಡುತ್ತೆ. ನಿಮ್ಗೆ ಗೊತ್ತಿದೆ, ಅಲ್ಲಿ ಒಂದು 3-4 ಟ್ರ್ಯಾಕ್ಗಳು ಇರ್ತವೆ, ಪ್ಲಾಟ್ಫಾರ್ಮ್ 1, 2, 3, 4 ಅಂತ. ಆ ಟ್ರ್ಯಾಕ್ ಚೇಂಜ್ ಮಾಡ್ಕೊಂಡು ಬಂದು ಅದು ನಿಗದಿತ ಸ್ಥಳಕ್ಕೆ ನಿಲ್ಲುತ್ತೆ. ಬಟ್ ನೀವು ಟ್ರೈನ್ ಒಳಗಡೆ ಕೂತವ್ರಿಗೆ ಟ್ರ್ಯಾಕ್ ಚೇಂಜ್ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಕುರ್ಕುರೆ ತಿನ್ನೋದ್ರಲ್ಲಿ ಬಿಸಿ ಇರ್ತೀವಿ, ಮಂಡಾಳು ತಿನ್ನೋದು, ಕಳೆಪುರಿ ತಿನ್ನೋದ್ರಲ್ಲಿ ಬಿಸಿ ಇರ್ತೀವಿ. ಬಟ್ ಟ್ರೈನು ಈ ಹಳಿಯಿಂದ ದಾಟಿ ಆ ಕಡೆ ಹೋಗಿದ್ದು ಟ್ರೈನ್ ಒಳಗೆ ಕೂತವ್ರಿಗೆ ಗೊತ್ತೇ ಆಗಲ್ಲ. ಎಕ್ಸಾಕ್ಟ್ಲಿ ಅದೇ ಕೆಲಸವನ್ನು ಬೆಂಟಿಂಗ್ ಮಾಡ್ತಾನೆ. ನಮ್ಮ ದೇಶದ ಸಾಂಸ್ಕೃತಿಕ ಟ್ರ್ಯಾಕ್, ಕಲ್ಚರಲ್ ಟ್ರ್ಯಾಕ್ ಅಂತೀವಿ ನಾವು ಅದಕ್ಕೆ ಇಂಗ್ಲೀಷಲ್ಲಿ. ನಮ್ಮ ಕಲ್ಚರಲ್ ಟ್ರ್ಯಾಕನ್ನು ಚೇಂಜ್ ಮಾಡಿರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಅವ ಎಷ್ಟು ನೀಟಾಗಿ ಮಾಡಿದ ಅಂದರೆ ನಮಗೆ ಇವತ್ತಿನವರೆಗೂ ಕೂಡ ನಮ್ಮ ಟ್ರ್ಯಾಕ್ ಚೇಂಜ್ ಆಗಿದೆ ಅಂತ ನಮಗೆ ಗೊತ್ತೇ ಆಗಿಲ್ಲ. ಇನ್ನೂ ನಾವು ಅದೇ ಟ್ರ್ಯಾಕಲ್ಲಿದ್ದೀವಿ ಅಂತಲೇ ಹೋಗ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ಅತಿ ಮುಖ್ಯವಾದ ಇನ್ನೊಬ್ಬ ವ್ಯಕ್ತಿಯ ಹೆಸರನ್ನು ನಾನು ಆಗಲೇ ಬೋರ್ಡ್ ಮೇಲೆ ಬರೆದಿದ್ದೆ, ಲಾರ್ಡ್ ಮೆಕಾಲೆ. ಅವನ ಹೆಸರು ಮರಿಬೇಡಿ. ಆ ಮೆಕಾಲೆ ಕೊಟ್ಟ ಸಲಹೆಯಿಂದಾಗಿ ಇಂಗ್ಲೀಷ್ ಭಾಷೆ ಈ ದೇಶದಲ್ಲಿ ಜಾರಿಗೆ ಬರುತ್ತೆ. ಅದೇ ಇಂಗ್ಲೀಷ್ ಭಾಷೆ ಇವತ್ತಿಗೂ ಕೂಡ ಏನಾಗಿದೆ, ಜೀವಂತವಾಗಿದೆ. ಆ ಭಾಷೆ ಇನ್ನೂ ಹೋಗಿದೆ ಅಂತ ತಿಳ್ಕೊಬೇಡಿ, ಈಗಲೂ ಇದೆ. ನಿಮ್ಮ ಸಂವಿಧಾನದಲ್ಲಿ ಇಂಗ್ಲೀಷನ್ನು ಏನಂತ ಕರೀತಾರೆ, ಲಿಂಕ್ ಲ್ಯಾಂಗ್ವೇಜ್. ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಕರೀತಾರೆ. ಇಂಗ್ಲೀಷ್ ಶಲ್ ಬಿ ಕಂಟಿನ್ಯೂಡ್ ಆ್ಯಸ್ ಲಿಂಕ್ ಲ್ಯಾಂಗ್ವೇಜ್ ಅಂತ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳ್ತಾರೆ. ಅದೇ ಇಂಗ್ಲೀಷೇ ಇವತ್ತು ನಿಮ್ಮ ಎಲ್ಲ ಪರೀಕ್ಷೆಗಳಿಗೆ ಬರ್ತಾ ಇದೆ. ಈಗ ನೀವೇನು ಕ್ಲಾಸ್ ಕೇಳ್ತಾ ಇದ್ದೀರಿ, ನಿಮ್ಮಲ್ಲಿ ಭಾಳಷ್ಟು ಜನ 80% ಮಂದಿ ನೀವು ಕನ್ನಡ ಮೀಡಿಯಮ್ನಲ್ಲೇ ಕೇಳ್ತಿದ್ದೀರಿ. ನಾನೇನಾದರೂ ಈ ಉಪನ್ಯಾಸ ಇಂಗ್ಲೀಷಲ್ಲಿ ಮಾಡಿಬಿಟ್ರೆ ನೀವು ನಾಳೆಯಿಂದ ಪಾಠನೇ ಕೇಳಲ್ಲ, ಸರ್ ನಮಗೆ ಅರ್ಥ ಆಗಲ್ಲ ಅಂತ. ಏಕೆ, ನಮ್ಮ ಮಾತೃಭಾಷೆ ಏನಿದೆ, ಅದು ಕನ್ನಡ ಇರಲಿ ಯಾವುದೇ ಇರಲಿ, ಆ ಮಾತೃಭಾಷೆಗೆ ಯಾವತ್ತೂ ನಾವು ಆದ್ಯತೆ ಕೊಡಬೇಕು. ಮಾತೃಭಾಷೆಯಲ್ಲಿ ಕಲಿತಾಗ ಮಾತ್ರ ಅದು ನಿಮಗೆ ಅರ್ಥ ಆಗುತ್ತೆ ಹೊರತು ಒಂದು ಪರಕೀಯ ಭಾಷೆಯಲ್ಲಿ, ಫಾರಿನ್ ಲ್ಯಾಂಗ್ವೇಜಲ್ಲಿ ಅದು ನಮಗೆ ಅರ್ಥ ಆಗಲ್ಲ. ಆದರೂ ನಮ್ಮಲ್ಲಿ ಕೆಲವು ಜನ ಒಂದು ಇಂಗ್ಲೀಷ್ ವ್ಯಾಮೋಹವನ್ನು ಬೆಳೆಸ್ಕೊಂಡಿದ್ದಾರೆ, ಆ ಇಂಗ್ಲೀಷ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾರೆ. ಇಂಗ್ಲೀಷಲ್ಲಿ ಮಾತನಾಡಿದರೆ ಅವರು ಬಹಳ ಬುದ್ಧಿವಂತರು ಅನ್ನುವ ಒಂದು ತಪ್ಪು ತಿಳುವಳಿಕೆ ನಮ್ಮಲ್ಲಿದೆ. ಬಹುಶಃ ಈಗ ಆ ಸಮಯ ನಿಮಗೆ ಹೇಳೋ ಕಾಲ ಹತ್ತಿರವಾಗಿದೆ. ನಾನು ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿರುವಂಥ ಸ್ಟೂಡೆಂಟ್, ಅದು ಸರ್ಕಾರಿ ಶಾಲೆಯಲ್ಲಿ. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಮ್ನಲ್ಲೇ ಓದಿ ಇವತ್ತು IAS ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ಡೆಲ್ಲಿಗೆ ಹೋಗಿ ಪಾಠ ಮಾಡಿ ಬರ್ತೇನೆ. ಆದರೆ ಭಾಷೆಯನ್ನು ಭಾಷೆಯಾಗಿ ಬಳಸ್ಕೋಬೇಕೇ ಹೊರತು ನೀವು ಇನ್ನೊಂದು ನಮ್ಮ ಮಾತೃಭಾಷೆಯನ್ನು ಅವಮಾನಿಸುವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ.
ಇವತ್ತು ತಾನೇ ನಿಮ್ಮ ಕ್ಲಾಸಿಗೆ ಬರೋಕ್ಕೆ ಮುಂಚೆ ಆ ಮಾಹಿತಿ ಬಂದಿದೆ. ನಮ್ಮ ಚನ್ನವೀರ್ ಕಣವಿಯವರು ನಿಧನರಾಗಿದ್ದಾರೆ. ಅವರು ಬರೆದ ಹಾಡಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಅಂತ ಬರುತ್ತೆ. ಆ ಹಾಡಿನಲ್ಲಿ ಆ ಮಾತು ಹೇಳ್ತಾರೆ, ವಿಶ್ವ ವಿನೂತನ, ವಿಶ್ವಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ಕನ್ನಡ ಭಾಷೆ ಅಂತ ಚನ್ನವೀರ್ ಕಣವಿಯವರು ಹೇಳ್ತಾರೆ. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೇವೆ, ಒಂದು ದೊಡ್ಡ ನಷ್ಟ ಸರಸ್ವತ ಲೋಕಕ್ಕೆ. ಸೊ ಹಾಗಾಗಿ ಈ ಭಾಷೆಯ ಚರ್ಚೆ ಬಂದಾಗ ನಮಗೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ತಕ್ಷಣ ನೆನಪಿಗೆ ಬರ್ತಾನೆ, ಲಾರ್ಡ್ ಮೆಕಾಲೆ ನೆನಪಿಗೆ ಬರ್ತಾನೆ. ನಮ್ಮ ಸಂಸ್ಕೃತಿ ಚೇಂಜ್ ಆಗಿದ್ದು ಇವನ ಕಾಲದಲ್ಲಿ. ಹಾಗಾಗಿ ಇವನಿಗೆ ನಾವು ಏನಂತ ಟೈಟಲ್ ಕೊಡ್ತೀವಿ, ಕಲ್ಚರಲ್ ಪಿಲ್ಲರ್, ಸಾಂಸ್ಕೃತಿಕ ಸ್ತಂಭ ಅನ್ನುವ ಬಿರುದು ಈ ಕಾರಣಕ್ಕಾಗಿ ಕೊಡ್ತೀವಿ ನಾವು. ಬೆಂಟಿಂಕನನ್ನು ಸಾಂಸ್ಕೃತಿಕ ಸ್ತಂಭ ಅಂತ ಹೇಳ್ತೀವಿ. ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಸಾಂಸ್ಕೃತಿಕ ಚೈತನ್ಯವನ್ನು, ಬಲವನ್ನು, ಶಕ್ತಿಯನ್ನು ತುಂಬಿದ್ದು ಲಾರ್ಡ್ ಬೆಂಟಿಂಗ್. ಮತ್ತು ಆ ಇಂಗ್ಲೀಷ್ ಭಾಷೆಯನ್ನು ವ್ಯವಸ್ಥಿತವಾಗಿ ಈ ದೇಶದಲ್ಲಿ ಬೆಳೆಸ್ತಾ ಬರ್ತಾರೆ. ಮತ್ತು ಅಲ್ಲಿ ಇನ್ನೊಂದು ಲಾಸ್ಟು